ಕ್ರಿಸ್ತನಲ್ಲಿ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಸರ್ವಶಕ್ತ ದೇವರಾದ ಯಾವೆಯಿಂದಲೂ ನಮ್ಮ ವಿಮೋಚಕನೂ ಒಡೆಯನೂ ಆದ ಯಾಶುವ ಮಿಶಾನಿಂದಲೂ ಕೃಪೆಯೂ ಶಾಂತಿಯೂ ಉಂಟಾಗಲಿ. ಕಳೆದ ವಾರ ನಾವು ಪ್ರಕಟಣಾ ಗ್ರಂಥ 11ನೇ ಅಧ್ಯಾಯವನ್ನು ಧ್ಯಾನ ಮಾಡಿದ್ವು. 11ನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡಿದಾಗ ಅಲ್ಲಿವರೆಗೆ 3 ವಿಪತ್ತುಗಳಲ್ಲಿ 2 ವಿಪತ್ತುಗಳು ಮುಗಿದಿತ್ತು. ಈಗ 3ನೇ ವಿಪತ್ತು ಪ್ರಕಟಣಾ ಗ್ರಂಥ 11ನೇ ಅಧ್ಯಾಯ 15ರಿಂದ ಪ್ರಕಟಣಾ ಗ್ರಂಥ 19:4 ತಂದೆಯಾದ ದೇವರು ಈ ಪ್ರಕಟಣಾ ಗ್ರಂಥದಲ್ಲಿ ಅಪೊಸ್ತಲನಾದ ಯೋಹಾನ ಮೂಲಕ ಬರೆಸಿಟ್ಟಿದ್ದಾರೆ. ಆದರೆ ಈ 3ನೇ ವಿಪತ್ತು ಅಂದರೆ 7 ಉಪದ್ರವದ ಪಾತ್ರೆಗಳು ಅವುಗಳೆಲ್ಲವೂ ಸುರಿಬೇಕಾದಾಗ ನಾವು ಪ್ರಕಟಣಾ ಗ್ರಂಥ 11ನೇ ಅಧ್ಯಾಯದಲ್ಲೇನೆ 15ನೇ ಅಧ್ಯಾಯದಲ್ಲಿ ಆ 7ನೇ ತುತ್ತೂರಿ ಊದಲ್ಪಡ್ತಾ ಇದೆ. ಈಗ ಅದನ್ನು 1 ನಿಮಿಷ ನೋಡಿದ್ರೆ 7ನೇ ದೇವದೂತನು ತುತ್ತೂರಿಯನ್ನು ಊದಿದನು. ಆಗ ಪರಲೋಕದಲ್ಲಿ ಮಹಾಶಬ್ದವು ಉಂಟಾಗಿ ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಇನ್ನು 7 ಉಪದ್ರವದ ಪಾತ್ರೆಗಳು ಉಯ್ದಿಲ್ಲ, ಆವಾಗಲೇ ಈ ಥರ ಪ್ರಕಟಣ ಆಗೋಯ್ತು. ಹಾಗಾದ್ರೆ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನಾವು ಪ್ರಕಟಣಾ ಗ್ರಂಥ 10ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಬಲಿಷ್ಠನಾದ ದೇವದೂತ ಒಂದು ಕಾಲನ್ನ ಸಮುದ್ರದ ಮೇಲೂ ಮತ್ತೊಂದು ಕಾಲನ್ನ ಭೂಮಿಯ ಮೇಲೂ ಇಟ್ಟುಕೊಂಡು ಇನ್ನು ಸಾವಾಕಾಶವಿರುವುದಿಲ್ಲ, ದೇರ್ ಬಿ ನೋ ಮೋರ್ ಡಿಲೇ. ಹಾಗಾದ್ರೆ ಈ ಯುಗ ಅಂತ್ಯ ಆಗಕ್ಕೆ ಈಗಿರ್ತಕ್ಕಂಥ ಈ ಒಂದು ಸಿಸ್ಟಮ್ಮು, ಈಗಿರ್ತಕ್ಕಂಥ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ನಾಶ ಆಗೋದಕ್ಕೆ ಇನ್ನು ಯಾವುದೇ ಸಾವಾಕಾಶವಿರುವುದಿಲ್ಲ. ಹಾಗಾದ್ರೆ 7ನೇ ತುತ್ತೂರಿ ಊದಿದ ತಕ್ಷಣ ಒಂದಾದ ಮೇಲೆ ಒಂದು ಬೇನೆ ಸಂಕಟ ಈ ಭೂಮಿ ಮೇಲೆ ಬಂದು ಈ ಲೋಕವು ಸರ್ವನಾಶ ಆಗ್ಬಿಡುತ್ತೆ. ಅದಕ್ಕೇನೆ ಆ 7ನೇ ತುತ್ತೂರಿ ಊದ್ದಾಗಲೇ ಒಂದು ಮಹಾಶಬ್ದ ಆಯ್ತಂತೆ. ಏನಂತ? ಈ ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಕರ್ತನು ಅಂದ್ರೆ ತಂದೆಯಾದ ದೇವರು, ಅಭಿಷೇಕಿಸಿದವನು ಅಂದ್ರೆ ಕ್ರಿಸ್ತನು, ಯಾಶುವ ಮಿಶಾಯನು, ಇವರ ವಶಕ್ಕೆ ಕೊಡಲ್ಪಡ್ತದೆ ಅಂತ ಆಗಲೇ ಪ್ರಕಟ ಆಗೋಯ್ತು. ಈಗ ಈ 10ನೇ ಅಧ್ಯಾಯದಲ್ಲಿ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕಾಗುತ್ತೆ. ಆ ಒಂದು ಕಾಲನ್ನ ಸಮುದ್ರದ ಮೇಲೂ ಮತ್ತೊಂದು ಕಾಲನ್ನ ಭೂಮಿಯ ಮೇಲೂ ಇಟ್ಟು ಸಿಂಹದಂತೆ ಗರ್ಜಿಸ್ತಿದ್ದ ಆ ಬಲಿಷ್ಠನಾದ ದೇವದೂತನ ಕೈನಲ್ಲಿ ಒಂದು ಬಿಚ್ಚಿದ ಸುರುಳಿ ಇತ್ತು. ಅದರ ಬಗ್ಗೆ ನಾವು ಹಿಂದೆ ಧ್ಯಾನ ಮಾಡಿದೀವಿ. ಆಗ ಒಂದು ವಾಣಿ ಆಯ್ತು, ನೀನು ಹೋಗಿ ಆ ಸುರುಳಿಯನ್ನ ಆ ದೇವದೂತನ ಕೈಯಿಂದ ನೀನು ತಗೋ, ನೀನು ಯೋಹಾನ ಅಂತ ಹೇಳಿದ್ರು. ಯೋಹಾನ ಹೋಗಿ ಆ ಸುರುಳಿನ ನನಗೆ ಕೊಡು ಅಂತ ಕೇಳಿದಾಗ ಆ ಬಲಿಷ್ಠನಾದ ದೇವದೂತ ಇದನ್ನ ತಗೊಂಡು ನೀನು ತಿನ್ಬಿಡು ಅಂದಾಗ ಆ ದೇವದೂತನ ಆಜ್ಞೆಯ ಪ್ರಕಾರ ತಗೊಂಡು ತಿಂದಾಗ ಅದು ಬಾಯಲ್ಲಿ ಅದು ಜೇನಿನಂತೆ ಸಿಹಿಯಾಗಿತ್ತು. ಹೊಟ್ಟೆಗೆ ಹೋಗಿದ್ದ ತಕ್ಷಣ ಅದು ಕಹಿಯಾಗಿತ್ತು. ಇದರ ಅರ್ಥವನ್ನು ನಾವು ಕಳೆದ ಬಾರಿ ನಾವು ಧ್ಯಾನ ಮಾಡಿದೀವಿ. ಆದ್ರೆ 10ನೇ ಅಧ್ಯಾಯದ 11ನೇ ವಚನ ಬಂದ ಮೇಲೆ ಈಗ ಸ್ವಲ್ಪ ನಾವು ಗಮನಿಸಬೇಕು. ಇನ್ನು ನೀನು ಅನೇಕವಾಗಿರುವ ಪ್ರಜೆ, ಜನ, ಭಾಷೆ, ರಾಜ ಇವರುಗಳ ವಿಷಯದಲ್ಲಿ ಪ್ರವಾದನೆ ಹೇಳಬೇಕೆಂದು ನನಗೆ ತಿಳಿಸಲ್ಪಟ್ಟಿತ್ತು. ಹಾಗಾದ್ರೆ ಇನ್ನು ನೀನು 11ನೇ ಅಧ್ಯಾಯ, 12ನೇ ಅಧ್ಯಾಯ, 13ನೇ ಅಧ್ಯಾಯ, 14, 15, 19 ಇರ್ತಕ್ಕಂಥ ಎಲ್ಲಾ ಘಟನಾವಳಿಗಳನ್ನು ಇನ್ನೇನೇನಾಗಬೇಕಾಗಿದೆ ಅನ್ನೋದನ್ನ ನೀನು ಪ್ರವಾದನೆ ಮಾಡಬೇಕು. ಹಾಗಾದ್ರೆ ಸುರುಳಿನ ಯಾಕೆ ನೀನು ತಿನ್ನಿಸ್ಬಿಟ್ರು ಅಂದೆ? ನಿನಗೆಲ್ಲ ಅರಿವು ಜ್ಞಾನ ಕೊಟ್ಟಿದೆ. ಮುಂದೆ ಭವಿಷ್ಯತ್ನಲ್ಲಿ ಏನೇನಾಗುತ್ತೆ 6ನೇ ತುತ್ತೂರಿ ಆದ್ಮೇಲೆ ಅಂತಕ್ಕಂಥ ಎಲ್ಲಾ ವಿಷಯವನ್ನು ನಿನಗೆ ಗೊತ್ತಾಗುತ್ತೆ. ನಾನು ಗೊತ್ತು ಮಾಡ್ತೀನಿ, ನೀನದನ್ನ ಪ್ರವಾದನಾ ರೂಪದಲ್ಲಿ ಜನಗಳಿಗೆ ತಿಳಿಸ್ಬೇಕು ಅಂತ ಯೋಹಾನನಿಗೆ ಹೇಳಿದ್ರು. ಈಗ ಯೋಹಾನನ್ ಏನ್ ಮಾಡ್ತಾ ಇದ್ದಾರೆ? ಒಂದಾದ್ಮೇಲೊಂದು ವಿಷಯಗಳನ್ನ ನಮಗೆ ತಿಳಿಯಪಡಿಸ್ತಿದ್ದಾರೆ, ವಿವರಿಸ್ತಿದ್ದಾರೆ. ಆ ಥರ ವಿವರಿಸುವ ಸಂದರ್ಭದಲ್ಲಿ ನಾವೀಗ 12ನೇ ಅಧ್ಯಾಯಕ್ಕೆ ಬರೋಣ. 12ನೇ ಅಧ್ಯಾಯ ನಿಜಕ್ಕೂ ಒಂದು ಪ್ರಕಟಣಾ ಗ್ರಂಥದಲ್ಲಿಯೇ ಅನೇಕ ಭವಿಷ್ಯತ್ನಲ್ಲಾಗ್ತಕ್ಕಂಥ ಘಟನೆಗಳನ್ನ ಒಂದು ಕಡೆ ಕೂಡೀಕರಿಸಿ ಯೋಹಾನನಿಗೆ ಆಕಾಶದಲ್ಲಿ ದೃಶ್ಯವಾಗಿ ಕಾಣಿಸ್ತದೆ.
ಹಾಗಾದ್ರೆ ಅದು ಕೆಲವು ವಚನಗಳನ್ನ ಓದಿದ್ರೆ ಮಾತ್ರ ಅರ್ಥ ಆಗೋದು. ಏಕೆಂದ್ರೆ ಇಲ್ಲಿ ಪ್ರಾರಂಭ ಹೇಗಿದೆ ನೋಡ. ಯಾಕಂದ್ರೆ ಎಲ್ಲವನ್ನ ಒಂದು ಕಡೆಯಿಂದ ಓದಿ, ಅಂದ್ರೆ 1ನೇ ವಚನದಿಂದ 17ನೇ ವಚನದವರೆಗೂ ಓದಿ ಪುನಃ ಒಂದು ಕಡೆಯಿಂದ ಬರೋದ್ರಿಂದ ಸಮಯ ವ್ಯಯವಾಗುತ್ತೆ. ಆದ್ರಿಂದ ಅಲ್ಲಲ್ಲೇ ಅಂದ್ರೆ ಹೆಚ್ಚು ಕಮ್ಮಿ ಒಂದು 5-6 ದೃಶ್ಯಗಳು ಒಂದೇ ಕಡೆ ಕಾಣಿಸ್ತದೆ. ಅದಕ್ಕೆ ಆ ಪ್ರಾರಂಭದ ವಾಕ್ಯನ ಹೇಗಿದೆ, ಪ್ರಾರಂಭದ ವಾಕ್ಯ ಹೇಗಿದೆ ಅಂದ್ರೆ, ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸ್ತಿತ್ತು. ಇಲ್ಲೇ ನೋಡಿ, ಪರಲೋಕದಲ್ಲಿ ಒಂದು ಮಹಾಲಕ್ಷಣ ಕಾಣಿಸ್ತು. ಇನ್ನು ಕಡೆ ಕನ್ನಡ ಟ್ರಾನ್ಸ್ಲೇಷನ್ ಪರಲೋಕದಲ್ಲಿ ಮಹಾ ಅದ್ಭುತ ಕಾಣಿಸ್ತು. ಸ್ವಲ್ಪ ಇಂಗ್ಲಿಷ್ ನೋಡ್ಲೇಬೇಕಾಗುತ್ತೆ. ದೇರ್ ಅಪಿಯರ್ಡ್ ಎ ಗ್ರೇಟ್ ಸೈನ್ ಇನ್ ದಿ ಹೆವನ್. ಇನ್ನು ಕೆಲವು ಟ್ರಾನ್ಸ್ಲೇಷನ್ ದೇರ್ ಅಪಿಯರ್ಡ್ ಎ ಗ್ರೇಟ್ ಸೈನ್ ಇನ್ ದ ಸ್ಕೈ. ಇನ್ನು ಒಂದು ಟ್ರಾನ್ಸ್ಲೇಷನ್ ದೇರ್ ಅಪಿಯರ್ಡ್ ವಂಡರಸ್ ಥಿಂಗ್ ಇನ್ ದಿ ಹೆವನ್. ದೇರ್ ಅಪಿಯರ್ಡ್ ಎ ಪೋರ್ಟೆಂಟ್. There appeared a great portent in the heaven. There appear wonders in the heaven. ತಮಿಳಲ್ಲೂ ಒಬ್ರು ಹತ್ರ ಓದಿಸ್ತೇನೆ ನಾನು. பரலோகத்தில் ஒரு மிக மகா அடையாளம் ಕಾಣಲ್ಪಟ್ಟது. ಹಾಗಾದ್ರೆ ಪರಲೋಕದಲ್ಲಿ ಏನಾಯ್ತಂತೆ, ಒಂದು ಬಹಳಷ್ಟು ಚಿಹ್ನೆಗಳಿರ್ತಕ್ಕಂಥ ಬಹಳಷ್ಟು ದೃಶ್ಯಗಳು ಕಾಣಿಸ್ತಂತೆ. ಇದನ್ನ ಯಾಕೆ ಮಹಾ ಅಂತ ಕರಿಬೇಕು? ಪರಲೋಕದಲ್ಲಿ ಲಕ್ಷಣ ಕಾಣಿಸ್ತು, ಪರಲೋಕದಲ್ಲಿ ಕೆಲವು ಸೂಚನೆಯ ಚಿಹ್ನೆಗಳು ಕಾಣಿಸ್ತು, ಪರಲೋಕದಲ್ಲಿ ಒಂದು ಗುರುತು ಕಾಣಿಸ್ತು ಅಂತ ಹೇಳಿಲ್ಲ. ಎಲ್ರೂ ಗಮನಿಸಬೇಕಾದ ವಿಷಯ, ಪರಲೋಕದಲ್ಲಿ ಒಂದು ಮಹಾಲಕ್ಷಣ ಕಾಣಿಸ್ತು. ಹಾಗಾದ್ರೆ ಪರಲೋಕದಲ್ಲಿ ಒಂದು ಮಹಾಲಕ್ಷಣ ಅಂದ್ರೆ ದೇರ್ ಅಪಿಯರ್ಡ್ ಎ ಗ್ರೇಟ್ ವಂಡರ್ಸ್ ಇನ್ ದಿ ಹೆವನ್. There appeared a great sign in the heaven. There appeared a great portent in the heaven. ಹಾಗಾದ್ರೆ ಈಗ ಇಲ್ಲಿ ಹೆವನ್ ಅಂತ ಹೇಳಿದ ತಕ್ಷಣವೇ ಪರಲೋಕ ಅನ್ಬಾರದು. ಇದು ಪರಲೋಕದ ದೃಶ್ಯವಲ್ಲ, ಇದು ಭೂಲೋಕದ ದೃಶ್ಯವೇ. ಆದ್ರೆ ಕರೆಕ್ಟ್ ಟ್ರಾನ್ಸ್ಲೇಷನ್ ದೇರ್ ಅಪಿಯರ್ಡ್ ಎ ಗ್ರೇಟ್ ಸೈನ್ಸ್ ಇನ್ ದ ಸ್ಕೈ ಅನ್ಬೇಕು. ಹಾಗಾದ್ರೆ ದಿ ಹೆವನ್ ಮೀನ್ಸ್ ನಾಟ್ ದಿ ಅಬೋರ್ಡ್ ಆಫ್ ಗಾಡ್ ಹಿಯರ್, ಇಟ್ ಇಸ್ ದ ಸ್ಟಾರಿ ಹೆವನ್. ಆದ್ರೆ ಆಕಾಶ ಕಾಯಿಗಳಿಗೆಲ್ಲೂ ಹೆವನ್ ಅಂತಲೇ ಕರೆಯೋದು ಕೆಲವು ಸಂದರ್ಭಗಳಲ್ಲಿ. ಆಕಾಶದಲ್ಲಿರ್ತಕ್ಕಂಥ ಸೂರ್ಯ, ಚಂದ್ರ, ನಕ್ಷತ್ರಗಳಿರ್ತಕ್ಕಂಥ ಆ ಆಕಾಶವನ್ನ ಹೆವನ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಕೆಲವು ಸಂದರ್ಭದಲ್ಲಿ. ಸೊ ದೇರ್ ಅಪಿಯರ್ಡ್ ಎ ಗ್ರೇಟ್ ಸೈನ್ ಇನ್ ದ ಸ್ಕೈ ಅಂತ. ಸೊ ವಿ ಶುಡ್ ನಾಟ್ ಮಿಸ್ಟೇಕ್, ಇಟ್ ಇಸ್ ನಾಟ್ ದ ಅಬೋರ್ಡ್ ಆಫ್ ಗಾಡ್. ದೇವರು ವಾಸಿಸುವ ಪರಲೋಕವಲ್ಲ ಅದು. ಅದು ಸೂರ್ಯ, ಚಂದ್ರ, ನಕ್ಷತ್ರಕ್ಕಿರ್ತಕ್ಕಂಥ ಆಕಾಶದಲ್ಲಿ ಒಂದು ಮಹಾಲಕ್ಷಣ ಕಾಣಿಸ್ತು, ಸೂಚನೆಗಳು ಕಾಣಿಸ್ತು, ಗುರುತುಗಳು ಕಾಣಿಸ್ತು, ಚಿಹ್ನೆಗಳು ಕಾಣಿಸ್ತು. ಇನ್ನು ಮುಂದೆ ಏನೇನ್ ಸಂಭವಿಸ್ತದೆ ಅನ್ನೋದು ಛಾಯಾರೂಪದಲ್ಲಿ, ಚಿಹ್ನೆಗಳ ರೂಪದಲ್ಲಿ ಗುರುತುಗಳು ಕಾಣಿಸ್ತು. ಆ ಗುರುತನ್ನೆಲ್ಲ ಇಟ್ಕೊಂಡು ನಾವುಗಳು ಒಂದು ಕನ್ಕ್ಲೂಷನ್ ಬರಬೇಕು, ಒಂದು ತೀರ್ಮಾನಕ್ಕೆ ಬರಬೇಕು. ಈ ಚಿಹ್ನೆಗಳೆಲ್ಲವೂ ಒಂದು ನಿಜ ಸ್ವರೂಪವಾಗಿ ಇಲ್ಲಿ ಚಿಹ್ನ ರೂಪದಲ್ಲಿ ಕಾಣಿಸಿದೆ, ಚಿಹ್ನೆಯ ರೂಪಗಳಲ್ಲಿ ಕಾಣಿಸಿದೆ, ಗುರುತುಗಳ ರೂಪದಲ್ಲಿ ಕಾಣಿಸಿದೆ. ಅದರ ನಿಜ ಸ್ವರೂಪ ಮುಂದೆ ಆಗುತ್ತೆ. ಹಾಗಾದ್ರೆ ಚಿಹ್ನೆಗಳಲ್ಲಿ ಆ ಚಿಹ್ನೆಗಳಿದೆಯಲ್ಲ, ಆ ಗುರುತುಗಳು, ಸೈನ್ಸ್, ಆ ಕನ್ನಡದಲ್ಲಿ ಅಡಿಯಾಳಂ ಅಂತ ಹೇಳಿದ್ರಲ್ಲ, ಅಂದ್ರೆ ಗುರುತುಗಳು, ಅದರಲ್ಲಿ ಈಗ ನಾವು ಓದಿ ಆ ಗುರುತುಗಳು ಏನನ್ನು ಸೂಚಿಸ್ತವೆ ಅಂತ ತಿಳ್ಕೋಬೇಕು. ಆದ್ರಿಂದ ಪ್ರಕಟಣಾ ಗ್ರಂಥದಲ್ಲಿ 12ನೇ ಅಧ್ಯಾಯ ಅತಿ ಮುಖ್ಯವಾದ್ದು. ಹಿಂದೆ ಸ್ವಲ್ಪ ಏನ್ ನಡೆದಿದೆ, ಮುಂದೆ ಏನ್ ನಡಿಬೇಕು. ಆವಾಗ ಕ್ರಿಸ್ತನ ಜನನ ಅಲ್ಲಿದೆ, ಕ್ರಿಸ್ತನ ಮರಣ ಅಲ್ಲಿದೆ, ಕ್ರಿಸ್ತನ ಪುನರುತ್ಥಾನ ಅಲ್ಲಿದೆ, ಕ್ರಿಸ್ತನ ಆರೋಹಣ ಅಲ್ಲಿದೆ. ಆಮೇಲೆ ಇಸ್ರೇಲು ಹೇಗೆ 3.5 ವರ್ಷ ಆ ಭೋಜರಾದಲ್ಲಿ ಹೋಗಿ ಆಶ್ರಯ ಪಡ್ಕೋಬೇಕು, ಅವರು ರೆಫ್ಯೂಜಸ್ ತರ ಹೋಗಿ ಅಲ್ಲಿ ಒಂದು ಆಶ್ರಯ ತ್ರಾಣದಲ್ಲಿರ್ಬೇಕು. ಸೊ ಇದೆಲ್ಲವನ್ನ ಕ್ರೋಢೀಕರಿಸಿ ಒಂದೇ ಚಿಹ್ನೆಗಳ ರೂಪದಲ್ಲಿ ಆಕಾರದಲ್ಲಿ ಒಂದು ದೊಡ್ಡ ಚಿತ್ರಗಳು, ಪಿಕ್ಚರ್ಸ್ ಅಪಿಯರ್ಡ್ ಇನ್ ದ ಸ್ಕೈ. ಅದನ್ನ 1ನೇ ವಚನದಿಂದ 17ನೇ ವಚನದಲ್ಲಿ ಸಂಕ್ಷಿಪ್ತವಾಗಿ ಬರೆದಿಟ್ಟು. ಪ್ರಕಟಣಾ ಗ್ರಂಥ ಯಾಕೆ ಟಫ್ ಅಂತ ಹೇಳ್ತೀವಿ ಅಂದ್ರೆ, ಇಲ್ಲಿ 1-2 ವಿಷಯಗಳೆಲ್ಲ, ಸುಮಾರು ಒಂದು 6-7 ಘಟನೆಗಳು ಮುಂದೆ ಘಟಿಸ್ತಕ್ಕಂಥ ಘಟನಾವಳಿಗಳನ್ನ ಆ ಒಂದು ಆಕಾಶದಲ್ಲಿ
ಚಿಹ್ನೆಗಳ ರೂಪದಲ್ಲಿ, ಗುರುತುಗಳ ರೂಪದಲ್ಲಿ ಯೋಹಾನನಿಗೆ ಕಾಣಿಸ್ತು. ಅದಕ್ಕೆ ಈ ತರ ಬರೆದಿಟ್ರು. ಪರಲೋಕದಲ್ಲಿ ಒಂದು ಮಹಾಲಕ್ಷಣ ಕಾಣಿಸ್ತು ಅಂದ್ರೆ ದೇರ್ ಅಪಿಯರ್ಡ್ ಎ ಗ್ರೇಟ್ ಸೈನ್ಸ್ ಇನ್ ದ ಹೆವನ್. ಸೈನ್ಸ್ ಅಂತ ಚಿಹ್ನೆಗಳು, ಸೂಚನೆಗಳು. ಅದೇನಪ್ಪಾ ಅದು ಅಂತ ಸೂಚನೆಗಳು? ಗ್ರೇಟ್ ಅಂತ ಯಾಕೆ ಕರೆದ್ರು ಅಂದ್ರೆ ಅದು ಒಂದಲ್ಲ, ಅಲ್ಲಿ ಒಂದೇ ಒಂದು ಚಿಹ್ನೆ ಇಲ್ಲ. ಗ್ರೇಟ್ ಅಂದ್ರೆ ಮಹಾ ಅಂದ್ರೆ ಗ್ರೇಟ್, ದೊಡ್ಡದು, ದೊಡ್ಡ ಒಂದು ದೇವರ ಯೋಜನೆ. ಮುಂದೆ ಆಗ್ತಕ್ಕಂಥ ಈ 6ನೇ ತೂತುರಿ ಊದಿದಾಗ 7ನೇ ತೂತುರಿ ಊದೋ ಟೈಮ್ನಲ್ಲಿ ಏನೇನಾಗ್ತವೆ. ಹಾಗಾದ್ರೆ ಕ್ರಿಸ್ತನ 2ನೇ ಬರೋಣ 19ನೇ ಅಧ್ಯಾಯದಲ್ಲಿದೆ. ಆತನು ಪರಲೋಕದಿಂದ ಬರುವವರೆಗೆ ಏನೇನೇನು ಘಟಿಸ್ಬೇಕು ಅದನ್ನೇ ಏನಂತ ಕರೆದ್ರು? ವಿಪತ್ತು, 3ನೇ ವಿಪತ್ತು ಅಂದ್ರು. ಯಾಕಂದ್ರೆ ಎಷ್ಟೋ ಬಾರಿ ನಾವು ಇಲ್ಲೇ ಚರ್ಚೆ ಮಾಡಿದೀವಿ. ಪ್ರಕಟಣಾ ಗ್ರಂಥ 8:13 ಆಕಾಶದಲ್ಲಿ ಒಂದು ಗರುಡ ಪಕ್ಷಿ, ಇಂಗ್ಲಿಷ್ನಲ್ಲಿ ಸ್ಟಾರ್ ಅಂದ್ರು. ಅದು ಗರುಡ ಪಕ್ಷಿನೂ ಅಲ್ಲ, ಸ್ಟಾರು ಅಲ್ಲ, ಒಬ್ಬ ದೇವದೂತ ಆಕಾಶದಲ್ಲಿ ಹಾರಾಡ್ತಾ ಅಯ್ಯೋ ಅಯ್ಯೋ ಅಯ್ಯೋ, ಇನ್ನು ಊದಬೇಕಾಗಿರುವ 3 ಜನ ದೇವದೂತರಿದ್ದಾರೆ, ಅದು ತುತ್ತೂರಿಗಳು. ಆವಾಗ ಏನೇನೂ ಸಂಕಟ ಸಂಭವಿಸ್ತದೆ ಅಂತ ಅವನು 3 ಸಲ ಅಯ್ಯೋ 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 ಅಂದ್ರೆ ಏನರ್ಥ? ಬಹಳ ಭಯಂಕರವಾದ ಘಟನೆಗಳು ಘಟಿಸ್ತವೆ ಅಂತ ಅರ್ಥ. ಈಗ ಇಲ್ಲಿ ಬರೋಣ. ಆ ಮಹಾಲಕ್ಷಣಗಳಲ್ಲಿ ಈಗ 5-6 ಚಿಹ್ನೆಗಳು, ಗುರುತುಗಳಿದೆ. ನಾವು ಒಂದೊಂದಾಗಿ ಓದಬೇಕು, ಅಲ್ಲೇ ಅದರ ಅರ್ಥವನ್ನು ತಿಳ್ಕೊಳ್ಳೋಕೆ ಪವಿತ್ರಾತ್ಮ ವರದಿಂದ ನಾವು ಪ್ರಯತ್ನ ಮಾಡೋಣ. ಈಗ ಪುನಃ ವಿಷಯಕ್ಕೆ ಬರ್ತೀನಿ. ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸ್ತಿತ್ತು. ಅದೇನೆಂದರೆ ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆ ಪಾದಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಇದು 1ನೇ ವಚನ. 2ನೇ ವಚನ ಓದ್ಕೊಂಬೋಣ, ಆಮೇಲೆ ಅದರ ದೇವರು ಅದ್ರಲ್ಲಿ ಏನ್ ಬರೆಸಿಟ್ಟಿದ್ದಾರೆ ಅಂತ ನೋಡೋಣ. ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು. ಇದು 1ನೇ ಲಕ್ಷಣ ಅಥವಾ 1ನೇ ಚಿಹ್ನೆ, ಗುರುತು ಅಂತ ನಾವು ತಿಳ್ಕೋಣ. ಆದ್ರೆ 1ನೇ ಗುರುತು ಇದಾದ್ಮೇಲೆ ಏನಂತೆ, ಒಬ್ಳು ಸ್ತ್ರೀ ಏನ್ ಮಾಡಿದ್ಲಂತೆ, ಅವಳು ಸೂರ್ಯನನ್ನ ಧರಿಸ್ಕೊಂಡಿದ್ಲಂತೆ. ಸೂರ್ಯನನ್ನ ಧರಿಸ್ಕೊಂಡಿದ್ಲು. ಆಕೆಯ ಪಾದದ ಕೆಳಗೆ ಚಂದ್ರನಿದ್ದ. ಆಕೆ ಏನ್ ಮಾಡಿದ್ಲಪ್ಪ ಅಂತ ಹೇಳಿದ್ರೆ, ಆಕೆಯ ಪಾದದ ಕೆಳಗೆ ಚಂದ್ರ ಇದ್ದಾಗ ಆಕೆ ಒಂದು ಮಕುಟವನ್ನ ಹಾಕೊಂಡಿದ್ಲು, ಕಿರೀಟ. ಅದರಲ್ಲಿ 7 ನಕ್ಷತ್ರಗಳಿತ್ತು. ಆಕೆ ಗರ್ಭಿಣಿಯಾಗಿದ್ದು. ಆಕೆ ಏನ್ ಮಾಡಿದ್ಲು? ಗರ್ಭಿಣಿಯಾಗಿ ಆಕೆ ಒಂದು ಪ್ರಸವ ವೇದನೆ ಪಡುತ್ತಾ ಸಂಕಟದಲ್ಲಿ ಕೂಗ್ತಾ ಇದ್ಲು. ಇದು 1ನೇ ಗುರುತು. ಹಾಗಾದ್ರೆ ನಾವು ಇಲ್ಲೇ ನಿಲ್ಸ್ಕೊಂಡ್ಬಿಡೋಣ, 3ನೇ ವಚನಕ್ಕೆ ಹೋಗೋದು ಬೇಡ. ಅದು 2ನೇ ಲಕ್ಷಣ. ಈಗ ಒಂದು ಗುರುತು ಏನ್ ಕಾಣಿಸ್ತು ಅಂದ್ರೆ, ಒಬ್ಬ ಸ್ತ್ರೀ ಸೂರ್ಯನನ್ನೇ ಧರಿಸ್ಕೊಂಡ್ಬಿಟ್ಟಿದ್ಲು. ಚಂದ್ರನು ಏನಾಗಿದ್ದ? ಆತನ ಪಾದದ ಕೆಳಗಿದ್ದ. ಆತನ ಪಾದ ಕೆಳಗೆ ಚಂದ್ರ ಇತ್ತು. ಆಕೆ ಒಂದು ಮಕುಟವನ್ನು ಧರಿಸ್ಕೊಂಡಿದ್ಲು. ಅಲ್ಲಿ 12 ನಕ್ಷತ್ರಗಳಿತ್ತು. ಹಾಗಾದ್ರೆ ಸೂರ್ಯ, ಚಂದ್ರ, ನಕ್ಷತ್ರ 3 ನೋಡ್ತೀವಿ. ಈಗ ಮೊದಲು ನಾವೇನ್, ಅದು ಆ ಲಕ್ಷಣವನ್ನು ನೋಡಿ ಆ ಸ್ತ್ರೀ ಯಾರ ಹೋಲಿಕೆ, ಯಾರ ಛಾಯೆ ಅಂತ ತಿಳ್ಕೊಬೇಕು. ಆ ಗುರುತಿನಲ್ಲಿ ಈ ಸ್ತ್ರೀ ಯಾರನ್ನು ಸೂಚಿಸ್ತಾಳೆ ಅಂತ ತಿಳ್ಕೊಬೇಕು. ಹಾಗಾದ್ರೆ ಈಗ ಪುನಃ ಆಕೆನ ಹೇಗೆ ಚಿತ್ರಿಸಿದ್ದಾರೆ ಇಲ್ಲಿ ಅಂತ 1-2 ವಚನದಲ್ಲಿ ನೋಡೋಣ. ಆಕೆ ಸೂರ್ಯನನ್ನೇ ಧರಿಸ್ಕೊಂಡ್ಬಿಟ್ಟಿದ್ಲು. ಆಕೆಯ ಪಾದದ ಕೆಳಗೆ ಚಂದ್ರ ಇತ್ತು. ಆತ ತಲೆಯ ಮೇಲೆ ಒಂದು ಮಕುಟ ಇತ್ತು, ಕಿರೀಟ. ಅಲ್ಲಿ 12 ನಕ್ಷತ್ರಗಳಿತ್ತು. ಈ ಗುರುತನ್ನ, ಈ ಚಿಹ್ನೆಯನ್ನ ನೋಡಿ ಸ್ತ್ರೀ ಯಾರು ಅಂತ ಗುರುತಿಸ್ಬೇಕು. ಈಗ ಡೈರೆಕ್ಟ್ ಆಗಿ ಬಂದ್ಬೇಡ. ಈ ಸ್ತ್ರೀ ಒಬ್ಬೊಬ್ಬ ಆತರ ಒಂದೊಂದ್ ತರ ಹೇಳ್ತಾರೆ. ನಮ್ಮ ಕ್ರೈಸ್ತ ಮಂಡಳಿಲಿ ಬಹಳ ವಿಚಿತ್ರ. ಡೋಂಟ್ ಸ್ಟ್ಯಾಂಡ್ ಆನ್ ಯುವರ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ನೀನು ನಿನ್ನ ಸ್ವಂತ ಅಭಿಪ್ರಾಯವನ್ನು ತಿಳಿಸಬಾರ್ದು. ಅದನ್ನ ಬಹಳ ಬಾರಿ ನಾನು ಹೇಳಿದ್ದೀನಿ. ಹಾಗಾದ್ರೆ ಆ ಸ್ತ್ರೀ ಯಾರು ಅಂತ, ಆ ಲಕ್ಷಣ, ಆಕೆ ಹೇಗಿದ್ಲು ಅದನ್ನ ನೋಡೇ ತಿಳ್ಕೋಬೇಕು. ಈ ಸ್ತ್ರೀ ಸಭೆನೂ ಅಲ್ಲ, ಮದರ್ ಮೇರಿನೂ ಅಲ್ಲ, ಅಂದ್ರೆ ಮರಿಯಮ್ಮಳಲ್ಲ. ಇವಳು ಆಕ್ಚುಲ್ ಆಗಿ ಇಸ್ರೇಲ್. ಇವಳು ಕವನೆಂಟ್ ಪೀಪಲ್. ಇಸ್ರೇಲ್ಸ್ ಆರ್ ಕಾಲ್ಡ್ ಕವನೆಂಟ್ ಪೀಪಲ್. ಒಡಂಬಡಿಕೆ ಮಕ್ಕಳಾದ ಇಸ್ರೇಲ್ನ ಸೂಚಿಸ್ತದಲ್ಲಿ. ಹೇಗೆ ಅಂದ್ರೆ ಅಲ್ಲಿ 3 ನೋಡ್ತೀವಿ, ಸೂರ್ಯ, ಚಂದ್ರ, ನಕ್ಷತ್ರ. ಇದು 3 ನೋಡ್ತೀವಿ. ಈ ತರ ಈ 3 ಒಳಗೊಂಡ ಒಂದು ವಿಷಯ ಯಾವುದಪ್ಪ ಅಂತ ಹೇಳಿದ್ರೆ, ಅದೇನೆ ಆ ಒಂದು ಜೋಸೆಫ್ಗೆ ಕನಸು ಬೀಳೋದು.
ಜೋಸೆಫ್ಗೆ. ಇದು ಆದಿಕಾಂಡ 37:9 ಅವನ ಹೆಸರೇ ಕನಸುಗಾರ. ಅವನು ಒಂದೊಂದೊಂದೊಂದು ಕನಸು ಬಿಡೋದು. ಅವನು ಬಂದು ತನ್ನ ತಂದೆಗೆ ಹೇಳ್ತಾನೆ, ನೋಡಿ, ನೀನು, ಅಮ್ಮ, ನನ್ನ ಸಹೋದರರು ಎಲ್ಲರೂ ಸಹ ನನಗೆ ಅಡ್ಡ ಬಿದ್ದಂಗೆ ನನ್ನ ಕನಸು ಬಿತ್ತು ಅಂದ್ರೆ, ಆ ಯಾಕೋಬನ ಇದೇನೇ ವಿಚಿತ್ರವಾದ ಕನಸು, ನಾನು, ನಿನ್ನ ತಾಯಿ, ನಿನ್ನ ಈ 12 ಮಂದಿ ಸಹೋದರರು ನಿನಗೆ ಬಂದು ಅಡ್ಡ ಬೀಳ್ತಾರ? ಇದ್ಯಾವ ತರದ ವಿಚಿತ್ರವಾದ ಕನಸು ಅಂತ ಅವನ ಗದರಿಸ್ತಾರೆ. ಅದು ನಾವು 37:9 ಹೋದಾಗ, ಇದಲ್ಲದೆ ಅವನು ಇನ್ನೊಂದು ಕನಸನ್ನು ಕಂಡ. ಆದಿಕಾಂಡ 37:9. ಇದಲ್ಲದೆ ಅವನು ಇನ್ನೊಂದು ಕನಸನ್ನು ಕಂಡು ತನ್ನ ಸಹೋದರರಿಗೆ, ಇಗೋ ಇನ್ನೊಂದು ಕನಸನ್ನು ಕಂಡಿದ್ದೇನೆ, ಇಗೋ ಸೂರ್ಯನು, ಚಂದ್ರನು, 11 ನಕ್ಷತ್ರಗಳು ನನಗೆ ಅಡ್ಡ ಬಿದ್ದವು ಅಂದ್ರು. ನೋಡಿ, ಇದರಲ್ಲೇ ಒಂದು ತಿಳ್ಕೋಬಹುದು, ಇವರು ಇಸ್ರೇಲ್ ಪೀಪಲ್. ಅವಳು ಗರ್ಭಿಣಿ ಆಗಿದ್ಲು, ಪ್ರಸವ ವೇದನೆಯಿಂದ ಬೇನೆ ತಿಂದೆ, ಸಂಕಟ ಪಡ್ತಿದ್ದೆ, ಟ್ರಿವೈಲ್ ಅಂತ ಅಂದ್ರೆ ಪ್ರಸವ ವೇದನೆ, ಬೇನೆ ತಿಂತಿದ್ಲು. ಮುಂದೆ ಇದೆ ಅದು ಒಂದು ಈ ಲೋಕವನ್ನ ಕಬ್ಬಿಣದ ಕೋಲ್ನಿಂದ ಆಳ್ತಕ್ಕಂಥ ಒಂದು ಗಂಡು ಮಗುವನ್ನ ಹೆತ್ಲು, ಅದು ಮುಂದಿನ ಸೀನ. ಹಾಗಾದ್ರೆ ಈಗ ವಚನ 1-2ರಲ್ಲಿ ಅದು ಯಾರನ್ನು ಸೂಚಿಸುತ್ತದೆ ಅಂದ್ರೆ, ಅದು ಇಸ್ರೇಲ್ನ ಸೂಚಿಸ್ತದೆ. ಹೇಗೆ ಅಂದ್ರೆ, ಆ ಸೂರ್ಯ ಯಾಕೋಬ, ಆ ಚಂದ್ರ ರಾಹೇಳು ಯಾಕೋಬ್ನ ಹೆಂಡತಿ, ಆ ಮಕುಟದ ಮೇಲಿದ್ದ 12 ನಕ್ಷತ್ರ ಜೋಸೆಫನ್ನು ಸೇರಿಸ್ಕೊಂಡ್ರೆ ಯಾಕೋಬನಿಗೆ 12 ಜನ ಮಕ್ಕಳು, ಅವರೇ 12 ಗೋತ್ರಗಳು, ಅವರೇ ಮುಂದೆ ಇಸ್ರೇಲ್ ಅನ್ನಿಸ್ಕೊಳ್ಳೋರು. ಹಾಗಾದ್ರೆ ಆ ಸ್ತ್ರೀ ಯಾರು ಅಲ್ಲ, ಅವಳು ಇಸ್ರೇಲ್. ಒಡಂಬಡಿಕೆಯ ಮಕ್ಕಳನ್ನ ಇಸ್ರೇಲ್ಗೆ ಹೋಲಿಸ್ತಾರೆ. ಅದನ್ನ ಇಲ್ಲಿ ನಾವು ಬೇರೆ ಬೇರೆ ತರ ಅರ್ಥೈಸಕೂಡದು, ಅದನ್ನ ಅರ್ಥೈಸಿದ್ರೆ ತಪ್ಪಾಗುತ್ತೆ. ಆದ್ರಿಂದ ಅಲ್ಲಿ ಏನಂತ ನಾವು ತಿಳ್ಕೋಬೇಕು ಅಂದ್ರೆ, ಇದಕ್ಕೆ ನಾವೇನ್ ಮಾಡೋಣ, ಈ ಇಸ್ರೇಲ್ನ ದೇವರು ಎಷ್ಟರ ಮಟ್ಟಿಗೆ ಅವ್ರನ್ನ ಇದು ಈ ಒಂದು 12ನೇ ಅಧ್ಯಾಯದಲ್ಲಿ ಅವ್ರ ಬಗ್ಗೆ ಒಂದು ವರ್ಣನೆ ಕೊಟ್ಟಿದ್ದಾರೆ. ಅಂದ್ರೆ ಈಗ ಈ ಇಸ್ರೇಲ್ ಬಗ್ಗೆ ನಾವು ಸ್ವಲ್ಪ ನೋಡೋದಾದ್ರೆ, ನಾವು ರೋಮಾಯ 9:4-5 ನಾವು ಓದಲೇಬೇಕಾಗುತ್ತೆ. ರೋಮಾಯ 9:4-5 ನಾವು ಸ್ವಲ್ಪ ನೋಡೋಣ, ಆಗ ನಿಮ್ಗೆ ಎಲ್ರಿಗೂ ಅರ್ಥ ಆಗುತ್ತೆ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 9:4-5 ಇದನ್ನು ಓದೋಣ. ನಾ ಬಾಯಿನಲ್ಲೇ ಹೇಳಬಲ್ಲೆ, ಆದ್ರೆ ನೀವು ನಮ್ಮ ಜೊತೆ ಓದಿದ್ರೆ ಚೆನ್ನಾಗಿ ಅದು ತಲೆಗೆ ಹೋಗುತ್ತೆ. ಅವರು ಇಸ್ರೇಲನ ವಂಶದವರು, ದೇವರ ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜಸ್ಸಾನ್ನಿಧ್ಯವು ಇದೆ. ಅವಳು ಸೂರ್ಯನನ್ನೇ ಧರಿಸ್ಕೊಂಡ್ಬಿಟ್ಟಿದ್ಲು. ಅಂದ್ರೆ ಎಲ್ಲಾ ಪರಲೋಕದ ಎಲ್ಲಾ ತರದ ಒಂದು ಜ್ಞಾನ ಅವರಲ್ಲಿದೆ. ಇಸ್ರೇಲ್ನಲ್ಲೇ ಮೊದಲಿದ್ದಿದ್ದು, ದೇವರು ಇಸ್ರೇಲ್ನಲ್ಲಿ ಆರಿಸ್ಕೊಂಡಿದ್ರು. ಎಲ್ಲ ದೈವಿಕ ಸಂದೇಶಗಳು ಇಸ್ರೇಲ್ಗೆ ಕೊಡಲ್ಪಟ್ಟಿತ್ತು. ಅದಕ್ಕೇನ್ ಹೇಳ್ತಾರೆ, ಅವರಲ್ಲಿ ದೇವರ ತೇಜಸ್ಸಾನ್ನಿಧ್ಯವು ಇತ್ತು, ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅದಕ್ಕೆ ಹೇಳಿದೆ, ದೇ ಆರ್ ಕವನೆಂಟ್ ಪೀಪಲ್. ದೇವರು ಅವ್ರ ಜೊತೆ ಒಡಂಬಡಿಕೆಗಳನ್ನ ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯಬೇಕಾದ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಅಬ್ರಹಾಂ, ಈಸಾಕ್, ಯಾಕೋಬ್ ಅವರ ಪಿತೃಗಳೇ. ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು. ಆತನು ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ. ನೋಡಿದ್ರ ಕ್ರಿಸ್ತನ ಸಹೋದರ ಸಹೋದರರೇ, ಇದು ಹೇಗಿದೆ ವಿಷಯ ಅಂತ ನಾವು ಈಗ ನೋಡಿದ್ರೆ ಇಲ್ಲಿ ಕ್ಲಿಯರ್ ಆಗೋಯ್ತು ನಮಗೆ. ದೇವರು ಅವ್ರ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದಾನೆ. ನಮ್ಮ ವಿಮೋಚಕನು ಒಡೆಯನಾದ ಯಾಶುವ ಮೆಷಾಯನು ಆ ವಂಶದಿಂದ ಇಸ್ರೇಲ್ನಲ್ಲೇ ಹುಟ್ಟದು. ನಿಮಗೆ ಗೊತ್ತಿದೆ, ಈ ರಾಹೇಳಿಗೆ ಒಬ್ಳಾದ್ಮೇಲೆ ಒಬ್ಳು ಮಕ್ಕಳಾಯ್ತು, ಬೆಂಜಮೀನು, ಲೇವಿ, ಸಿಮೆಯೋನ್ ಇವರೆಲ್ಲ ಆಯ್ತು. ಆಗ 4ನೇ ಮಗನೇ ಈ ಯಹೂದ ಕುಲದಲ್ಲಿದ್ದವನು. ಆ ಯಹೂದ ಕುಲದಿಂದಲೇ ಕ್ರಿಸ್ತನ ಜನನವಾಯಿತು. ಅದಕ್ಕೆ ನಾವು ಈಗಾಗಲೇ ಒಂದು ಆದಿಕಾಂಡ 49ರಲ್ಲಿ ಯಹೂದ ಪ್ರವಾದನೆ ನಾವು ನೋಡ್ತೀವಿ. ಅದು 49ನೇ ಅಧ್ಯಾಯದಲ್ಲಿ ಒಂದೊಂದು ಮಕ್ಕಳ ಬಗ್ಗೆ ಹೇಳ್ಕೊಂಡ್ ಬರುವಾಗ, ಯಹೂದ ಪ್ರವಾದನೆ ಬರುವಾಗ ಒಂದು ಉದ್ದು ಕೇಳಿದ್ದಾರೆ.
ಅದೇ ಇದೇ ಇವನನ್ನೇ ಆ ಪ್ರಕರಣ ಗ್ರಂಥ 5ನೇ ಅಧ್ಯಾಯದಲ್ಲಿ ಆ ಒಂದು ಮುದ್ರೆ ಬಡಿಯಕ್ಕೆ ಭೂಲೋಕದಲ್ಲಿ ಪರಲೋಕದಲ್ಲಿ ಕೆಳಲೋಕದಲ್ಲಿ ಯಾರು ಇಲ್ವೇ ಅಂದಾಗ 24 ಮಂದಿ ಹಿರಿಯಲ್ಲಿ ಒಬ್ಬ ಹೇಳಿದಂತೆ ಯೋಹಾನನಿಗೆ, ಯೋಹಾನ ಅಳಬೇಡ, ನೋಡು, ಯೂದಾ ಕುಲದಲ್ಲಿ ಹುಟ್ಟಿದ ಸಿಂಹವು, ದಾವಿದ ಕುಲದಲ್ಲಿ ಹುಟ್ಟಿದ ಅಂಕುರ, ಯಜ್ಞದ ಕುರಿಯಾದ ಆತನು ಆ ಮುದ್ರೆನ ಕೈ ತಗೊಂಡು ಒಡೆಯಕ್ಕೆ ಸಮರ್ಥನಾಗಿದ್ದಾನೆ. ಹಾಗಾದ್ರೆ ಇಲ್ಲಿ ಕ್ಲಿಯರ್ ಆಗೋಯ್ತು, ಆಕೆ ಗರ್ಭಿಣಿಯಾಗಿ ಒಂದು ಪ್ರಸವೇದನೆ ಪಡುತ್ತಾ ಇದ್ಲು. ಹಾಗಾದ್ರೆ ಅವಳು ಗರ್ಭಿಣಿಯಾಗಿ ಒಂದು ಪ್ರಸವ ವೇದನೆ ಪಡ್ತಾ ಇರ್ತಕ್ಕಂಥವಳು ಇನ್ನು ಯಾರು ಅಲ್ಲ, ಅವರು ಯಾಶುವ ಮೆಸ್ಸಾಯನು, ಕ್ರಿಸ್ತನೆಯನ್ನೇ ಇಸ್ರೇಲಿಂದ ದೇವರು ತಂದಿದ್ದು, ಯಾಕೋಬನ ವಂಶದಲ್ಲಿ ಯೂದನ ವಂಶದಲ್ಲಿ ತಂದ್ರು. ಅದು ನಿಂದನೆ ಪ್ರವಾದನೇನೂ ಆಗಿತ್ತು ಕ್ರಿಸ್ತನ ಬಗ್ಗೆ. ನಿಮ್ಗೆಲ್ಲ ಬಾಯಿಪಾಠ ಎಲ್ರಿಗೂ ಗೊತ್ತಿದೆ. ಅದು ಯೆಶಾಯ 9:4 ಒಂದು ಮಗುವು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದನ ಮಗನು ನಮಗೆ ಹುಟ್ಟಿದನು, ಆತನು ಏನಾಗಿದ್ದಾನೆ, ಆಡಳಿತ ಬಾಹು ಅವನ ಮೇಲಿರುವುದು, ಆತನು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು. ಏನೇನ್ರಿ ಹಂಗಂದ್ರೆ ಈ ತರ ಒಂದು ವರದ ಮಗ ನಮ್ಗೆ ಹುಟ್ಟುತ್ತಾನೆ, ಒಂದು ಮಗು ನಮ್ಗೆ ಹುಟ್ಟುತ್ತೆ, ಆಡಳಿತ ಅವನ ಬಾಹುಗಳ ಮೇಲಿರುವುದು ಅಂದ್ರೆ ಇಲ್ಲೂ ಏನ್ ಹೇಳುತ್ತದೆ ಮುಂದೆ ನೋಡೋಣ. ಅದನ್ನ ಒಂದು ವಚನದಲ್ಲಿ, ಆಕೆಯು ಹೆತ್ಲಂತೆ ಒಂದು ಮಗುನ, ಅದು ಕಬ್ಬಿಣದ ಕೋಲನ್ನು ಹಿಡ್ಕೊಂಡು ಈ ಲೋಕವನ್ನ ಆಳ್ತಕ್ಕಂಥ ಒಂದು ಗಂಡು ಮಗುವನ್ನ ಹೆತ್ಲಂತೆ ಆ ಸ್ತ್ರೀ ಇದೆ 12ನೇ ಅಧ್ಯಾಯದಲ್ಲಿ ಇದೆ. ಹಾಗಾದ್ರೆ ಕ್ರಿಸ್ತನನ್ನ ಸಹೋದರ ಸಹೋದರಿ, ನಾವೀಗ ಒಂದು ವಿಷಯವನ್ನ ನಾವು ತಿಳ್ಕೊಂಡು ಆತನಿಗೆ ಆಡಳಿತನೂ ಕೊಡಲ್ಪಡ್ತದೆ ಅನ್ನೋದನ್ನ ನಾವು ಕೀರ್ತನೆ 2ನೇ ಅಧ್ಯಾಯದಲ್ಲೂ ನೋಡ್ಬೋದು. ಕೀರ್ತನೆ 2ನೇ ಅಧ್ಯಾಯವನ್ನು ಸ್ವಲ್ಪ ಹೋದ್ರ ಅಲ್ಲಿ ಪರಲೋಕದಲ್ಲಿ ಆಸನ ಅಂದ್ರೆ ಕೀರ್ತನೆ 2ನೇ ಕೀರ್ತನೆ ಹಿಂದೆ ಎಲ್ಲ ನಾ ಬಾಯಿನಲ್ಲೇ ಹೇಳ್ಬಿಡ್ತಾ ಇದ್ದೆ, ಈಗ ಓದ್ತಾ ಇದ್ದೀನಿ, ಯಾಕಂದ್ರೆ ಇದು 12ನೇ ಅಧ್ಯಾಯ ಅತಿ ಮುಖ್ಯವಾದ್ದು. ಇದನ್ನ ದೇವರ ಕೃಪೆ ಇದ್ದು ಪವಿತ್ರಾತ್ಮ ಪ್ರೇರಣೆ ಇದ್ರೆ ಅರ್ಥ ಆಗೋರ್ಗೆ ಅರ್ಥ ಆಗ್ಲಿ ಇದು. ಹಾಗಾದ್ರೆ 2ನೇ ಅಧ್ಯಾಯ 4ರಲ್ಲಿ ಕೀರ್ತನೆ, ಪರಲೋಕದಲ್ಲಿ ಆಸೀನರೂಢವಾಗಿರುತ್ತನು, ಅದಕ್ಕೆ ನಗುವನು, ಕರ್ತನು ಅವರನ್ನು ಪರಿಹಾಸ್ಯ ಮಾಡುವನು. ಅನಂತರ ಅವನು ಸಿಟ್ಟಾಗಿ, ನಾನು ನೇಮಿಸಿದ ಅರಸನನ್ನು ಚಿಯೋನೆಂಬ ನಮ್ಮ ಪರಿಶುದ್ಧ ಪರ್ವತದಲ್ಲಿಯೇ ಸ್ಥಾಪಿಸಿದ್ದಾಯಿತು ಎಂದು ಹೇಳಿ ಕೋಪಾವೇಶದಿಂದ ಅವರನ್ನು ಕಳವಳಗೊಳಿಸಿದನು. ಹಾಗಾದ್ರೆ ಆತನು ತಂದೆಯ ದೇವರು ನೇಮಿಸಿದ ಅರಸ ಯಾರು ಅಂದ್ರೆ ಕ್ರಿಸ್ತ. ಅದು ಇನ್ನೂ ಚೆನ್ನಾಗಿ ಓದ್ಕೊಳ್ಳಿ. ಅದು ಆ ವಾರ ಫರ್ಮೆಗದೋನ್ ಸಮಯದಲ್ಲಿ ನಾವು 13ನೇ ಅಧ್ಯಾಯದಲ್ಲಿ ಓದ್ತೀವಿ, ಹಾಗೆ 16ನೇ ಅಧ್ಯಾಯದಲ್ಲಿ ಓದ್ತೀವಿ. ಈ ಒಂದು ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ, ಈ 3 ಜನ 3 ಕಪ್ಪೆಗಳಿದ್ದಂತೆ. ಅವು ಅಶುದ್ಧಾತ್ಮಗಳು. ಇವು ಭೂರಾಜರನ್ನೆಲ್ಲ ಆ ದೇವರ ಮಹಾಯುದ್ಧವಾಗ್ತಕ್ಕಂಥ ದಿನದಲ್ಲಿ ಅರ್ಮೆಗದಾನ್ ಅನ್ನೋ ಹಳ್ಳದ ಹತ್ರ ಎಲ್ಲರನ್ನ ಒಟ್ಟುಗೂಡಿಸ್ತಾರೆ. ಈಗ ಜೋಶವಾಪಾಟ್ ಕಣಿವೆ ಅದು. ಅಲ್ಲಿ ಈ ಲೋಕದಂತೆ ಏನಾಗುತ್ತೆ, ವಾರ ಅರ್ಮೆಗದಾನ್ ಅನ್ನೊಂದು ಮಹಾಯುದ್ಧ ಆದಾಗ ಭೂಲೋಕದ ಜನ ಎಲ್ಲ, ರಾಜರೆಲ್ಲ, ಎಲ್ಲ ಸರ್ಕಾರಗಳೆಲ್ಲ ಯಾರ ವಿರುದ್ಧವಾಗಿದ್ದು ಹೊರಟಿದ್ದಾರೆ? ಯಜ್ಞದ ಕುರಿಯಾದ ಆತನ ವಿರುದ್ಧವಾಗಂತೆ. ಈತ ಬಂದು ನಮ್ಮ ನಾಳೆದ್ ನಮ್ಗೆ ಬೇಡ, ಎಲ್ಲ ಜೆಂಟೈಲ್ ಕಿಂಗ್ಡಮ್ಸು, ನಮ್ಮನ್ನ ನಾಳಕ್ಕೆ ಇವನು ಯಾರು, ಇವನ್ ಯಾಕೆ ಬರ್ಬೇಕು, ವಿ ಆರ್ ಪವರ್ಫುಲ್ ಅಂತ ಈ ಘಟಸರ್ಪ ಅಂದ್ರೆ ಸೇಟನನು, 1ನೇ ಮೃಗ ಅಂದ್ರೆ ಮೃಗ ಅಂದ್ರೆ ಆಂಟಿ ಕ್ರೈಸ್ಟು, ಕ್ರೈಸ್ತ ವಿರೋಧಿ, ಸುಳ್ಳು ಪ್ರವಾದಿ, 3 ಅಶುದ್ಧಾತ್ಮಗಳು ಭೂಲೋಕದ ರಾಜರನ್ನೆಲ್ಲ ಅವ್ರ ಮನಸ್ಸನ್ನು ಚೇಂಜ್ ಮಾಡಿ ಈ ಕ್ರಿಸ್ತನ್ ಬಂದು ಈ 1000 ವರ್ಷ ನಮ್ಮನ್ನೇನು ಆಳ್ಕೊಡ್ದು, ನಾವು ತಡಿಬೇಕು ಅಂತ ಹೇಳಿ ಎಲ್ರೂ ಯುದ್ಧಕ್ಕೆ ಹೊರಟ್ರಂತೆ. ಆ ಸೀನ್ ಇದು. ಯಾವುದು? ಕೀರ್ತನೆ 2. ಅವಾಗ ಏನ್ ಮಾಡ್ತಾರಂತೆ, ಪರಲೋಕದಲ್ಲಿ ಆಸೀನರೂಢ ಆಗಿರತಕ್ಕಂಥ ಆತನು ನಗುವನು, ಕರ್ತನು ಅವರನ್ನು ಪರಿಹಾಸ್ಯ ಮಾಡುವನು. ಸರ್ವಶಕ್ತಿ ಹೇಳ್ತಾರೆ, ಏ ಭೂರಾಜರೇ, ಇಲ್ಲಿ ಭೂಲೋಕವೇ, ಯಾರ ಮೇಲೆ ಇದ್ದು ಹೊರಟಿದ್ದೀರಯ್ಯ? ಯಜ್ಞದ ಕುರಿಯಾದ ಆತನ ಮೇಲೆ ನಾನ್ ನೇಮಿಸಿದ ಅರಸ. ನನ್ನ ಯೋಜನೆ 1000 ವರ್ಷ ಆತ ಆಳ್ಬೇಕು. ಈ ದುಷ್ಟತ್ವನ್ನ ನಿರ್ಮೂಲನ ಮಾಡಿ ಸಜ್ಜನರ ಒಂದು ರಾಜ್ಯ ಸ್ಥಾಪನೆ. ಅದಕ್ಕೆ ಒಂದು ಸನಾತನ ಧರ್ಮವನ್ನ ಆತನು ಸ್ಥಾಪನೆ ಮಾಡಬೇಕು. ನೀವು ಆತನ ಮೇಲೆ, ಪರಲೋಕದಿಂದ ಕಳಿಸಿರತಕ್ಕಂಥ ಅರಸನ ಮೇಲೆ ಇದ್ದಕ್ಕೆ ಹೋಗ್ತೀರಾ ಅಂತ ನಗ್ತಾರಂತೆ ದೇವರು, ಅಪಹಾಸ್ಯ ಪಡ್ತಾರಂತೆ. ಆದ್ರೆ ಈ ಲೋಕ ಜನಕ್ಕೆ ಇವೆಲ್ಲ ಗೊತ್ತಾಗಲ್ಲ. ಎಲ್ಲೋ ದೇವ್ರ ಮಕ್ಕಳಿಗೆ ಪವಿತ್ರ ಇವೆಲ್ಲ ಗೊತ್ತಾಗ. ಹಾಗಾದ್ರೆ ನಾವು ಈ 1-2 ವಚನಕ್ಕೆ ನಾವು ಸ್ವಲ್ಪ ಸಮಯವನ್ನು ತಗೋಬೇಕಾಯ್ತು. ಹಾಗಾದ್ರೆ ಏನಂತ ಹೇಳಿದ್ರು ಅಂದ್ರೆ,
ಆಕೆ ತಲೆ ಮೇಲೆ ಒಂದು ಹಾಗಾದ್ರೆ ಸೂರ್ಯ ಅಂದ್ರೆ ತಂದೆ ಯಾಕೋಬನು. ಇದು ಹಿಂದೆನೆ ಕನಸು ಬಿತ್ತಿತ್ತು. ಏನಂತ? ಸೂರ್ಯ ಚಂದ್ರ 11 ನಕ್ಷತ್ರ ನನಗೆ ನಮಸ್ಕಾರ ಮಾಡಬೇಕು. ಹಾಗಾದ್ರೆ ಯೋಸೆಫನು ಕನಸುಗಾರ ಆದ್ರೂ ಯಾರು ಛಾಯೆ ಅವನು? ಆತನು ಕ್ರಿಸ್ತನಿಗೆ ಛಾಯೆ. ಜೋಸೆಫ್ ರೆಪ್ರೆಸೆಂಟ್ಸ್ ಕ್ರೈಸ್ಟ್. ಎಲ್ಲ ಕಡೆ ಜೋಸೆಫ್ ಯಾರು ಛಾಯೆ ಅಂದ್ರೆ ಕ್ರಿಸ್ತನಿಗೆ ಛಾಯೆ. ಹಾಗಾದ್ರೆ ಈ ಕ್ರಿಸ್ತನಿಗೆ ಈ ಎಲ್ಲರೂ ಅದಕ್ಕೇನೆ ಒಂದ್ ಕಡೆ ಫಿಲಿಪ್ಪದಲ್ಲಿ ಹೇಳಿದೆ, ಆತನ ಮುಂದೆ ಕ್ರಿಸ್ತನು ಬಂದಾಗ ಇಡೀ ವಿಶ್ವದಲ್ಲಿ ಎಲ್ಲರ ಮಂಡಿ ಆತನ ಮುಂದೆ ಬಗ್ಗಬೇಕು, ಎಲ್ಲರೂ ಮಂಡಿ ಹಾಕ್ಬಿಡ್ಬೇಕು, ಶರಣಾಗಬೇಕು. ಆದ್ರೆ ಇಲ್ಲೇನು ಹೇಳಿದ್ರು ಅಂದ್ರೆ ಇಸ್ರೇಲ್ನ ಈ ತರ ಚಿತ್ರಿಸಿದ್ರು. ಹಾಗಾದ್ರೆ ಕ್ರಿಸ್ತನೇನಾದ್ರು ಬೇರೆ ಕುಲದಲ್ಲಿ ಅಥವಾ ಬೇರೆ ಸ್ಥಳದಲ್ಲಿ ಹುಟ್ಟಲಿಲ್ಲ. ಕವನೆಂಟ್ ಪೀಪಲ್, ಒಡಂಬಡಿಕೆಯ ಮಕ್ಕಳ ಮಧ್ಯೆನೇ ಹುಟ್ಟಿದ್ದು. ಅದನ್ನ ಬಹಳ ಕ್ಲಿಯರ್ ಆಗಿ ಎಲ್ಲಿ ಹೇಳಿದ್ದಾರೆ ಅಂದ್ರೆ ನಾವೀಗಾಗಲೇ ಓದೋದು ಅಲ್ಲಿ ಎಲ್ಲಿ ಅವರು ಅಂತ ಹೇಳಿದ್ರೆ ರೋಮಾಪುರದವ್ರ ಬಗ್ಗೆ 9:4-5 ಬಹಳ ಕ್ಲಿಯರ್ ಆಗಿ ಮಾಡ್ತಾರೆ ಯಾರು ಇಸ್ರೇಲ್ ಪೀಪಲ್. ಕ್ರಿಸ್ತನು ಯಾವ ಒಂದು ದೇಶದಲ್ಲಿ, ಯಾವ ಒಂದು ಕುಲದಲ್ಲಿ, ಯಾವ ಒಂದು ಜನಾಂಗದಲ್ಲಿ ಹುಟ್ಟುತ್ತಾರೆ. ಸೊ ಈಗ ಒಂದು ನಮ್ಗೆ ಅರ್ಥ ಆಯ್ತು. ಆಕೆ ಏನಾಗಿದ್ಲು? ಆಕೆಯು ಒಂದು ಗರ್ಭಿಣಿಯಾಗಿದ್ಲು. ಸರಿ, ಆಕೆಯು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ಲು. ಹೌದು, ಎಲ್ಲಾ ಗರ್ಭಿಣಿ ಸ್ತ್ರೀಯರು ಆ ಮಗು ಹುಟ್ಟುವಾಗ ಸಂಕಟ ಆಗುತ್ತೆ, ಅದಕ್ಕೆ ಬೇನೆ ಅಂತೀವಿ, ಬರ್ತ್ ಪ್ಯಾನ್ಸ್ ಅಂತೀವಿ. ಇದು ಸ್ವಾಭಾವಿಕವಾದ್ದು. ಯಾಕಂದ್ರೆ ಇನ್ನೊಂದು ಕಡೆ ನಾವು ಮತ್ತಾಯ 24 ನೋಡಿದ್ವು, ಘೋರ ವ್ಯಾಧಿ ಬರುತ್ತೆ ಈ ಲೋಕಕ್ಕೆ, ಭೂಕಂಪಗಳಾಗ್ತವೆ, ಮತ್ತೆ ಒಂದು ಕ್ಷಾಮ ಬರುತ್ತೆ, ಯುದ್ಧಗಳಾಗುತ್ತಿರುವುದನ್ನು, ಜನಕ್ಕೆ ವಿರೋಧವಾಗಿ ಜನ, ರಾಜ್ಯಕ್ಕೆ ವಿರೋಧವಾಗಿ ಜನ, ಸುಳ್ಳು ಬೋಧಕರು ಎಲ್ಲಾ ಬರ್ತಾರೆ. ಇವೆಲ್ಲವೂ ಬಂದ್ರೆ ನೀವು ಕಳವಳ ಪಡಬೇಡಿ, ಇದು ಅಂತ್ಯಕಾಲವಲ್ಲ, ಆದರೆ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಸಮಯ. ಅಲ್ಲಿಗೆ ಒಂದು ಗರ್ಭಿಣಿ ಸ್ತ್ರೀಗೆ ನೋವು ಬರೋ ತರ ಈ ಲೋಕದಲ್ಲಿ ಬೇನೆ ತಿಂದು 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 ಅಂತ್ಯ ಬಂದ್ರೆ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಬಂದ್ಬಿಡುತ್ತೆ. ಅಲ್ಲಿ ಮತ್ತೆ 24 ಹಂಗಂದ್ರು. ಇಲ್ಲೇನು ಹೇಳಿದ್ರು? ಈ ಅದಕ್ಕೆ ನಾನು ಹೇಳಿದೆ, ಕ್ರಿಸ್ತನ ಜನನ, ಮರಣ, ಪುನರುತ್ಥಾನ, ಆರೋಹಣ, ಎರಡನೇ ಬರೋಣ ಎಲ್ಲವೂ ಈ ಮಹಾಲಕ್ಷಣ ಗುರುತುಗಳಲ್ಲಿ ಕಾಣಿಸ್ತಾ ಇದೆ ಈಗ ನಮಗೆ. ಹಾಗಾದ್ರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಕ್ರಿಸ್ತನ ಜನನದ ಬಗ್ಗೆ. ಆದ್ರೆ ಇವಳು ಇಸ್ರೇಲು ಗರ್ಭಿಣಿ ಸ್ತ್ರೀಯಾಗಿ ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಇದ್ದು. ಹಾಗಾದ್ರೆ ಕ್ರಿಸ್ತನು BC 2 ಅಂತಾರೆ, ಅಥವಾ ನೀವು ಒಂದೇ ಅಂತ ಕಂಡ್ರೆ AD 1 ಅಂದ್ರೆ ಕ್ರಿಸ್ತಕ ಒಂದೇ ತಗೊಳ್ಳಿ. ಆಕ್ಚುಲ್ ಆಗಿ ಕ್ರೈಸ್ತ ಹುಟ್ಟಿದ್ದು BC ಕ್ರೈಸ್ತ ಪೂರ್ವ 2 ಯಾಕಂದ್ರೆ ನಮ್ಮ ಹತ್ರ ಇರ್ತಕ್ಕಂಥದ್ದೆಲ್ಲ ಗ್ರೆಗರಿಯನ್ ಕ್ಯಾಲೆಂಡರ್, ಈ ಕ್ಯಾಲೆಂಡರ್ನಲ್ಲಿ ಆಗಿದೆ. ಆದ್ರೆ ಇರ್ಲಿ, ಅಂತೂ ಕ್ರಿಸ್ತ ಈ ಲೋಕದಲ್ಲಿ ಹುಟ್ಟುವಾಗ ಇಸ್ರೇಲು ಬಹಳ ಸಂಕಟಗಳನ್ನ ಪಟ್ಟು ಆ ಯುದ್ಧಗಳು, ಆ ಹಿಂಸೆಗಳು, ಆ ದಾಸತ್ವದಲ್ಲಿ ಹೋಗಿದ್ದೆಷ್ಟು, ಫಿಲಿಸ್ಟಿಯರ್ ಅಟ್ಯಾಕ್ ಮಾಡಿದ್ದೆಷ್ಟು, ಕೊಲೆ ಪಾತಕಗಳು, ಜೀವ ಕಳ್ಕೊಂಡವರು, ಪ್ರಾಣ ಕಳ್ಕೊಂಡವರು, ಎಷ್ಟು ಜನ, ಕೋಟಿ 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 ಗಟ್ಲೆ ಅವರು ಆ ಈಜಿಪ್ಟ್ನಲ್ಲಿ ಹೋಗಿ ಅಲ್ಲಿ ಸರಿ ದಾಸತ್ವದಲ್ಲಿ ಇದ್ದಿದ್ದು. ಅಮೋರಿಯರು, ಅಮ್ಮೋನಿಯರು, ಈ ರೀತಿ ಎಷ್ಟು ಸಲ ಯುದ್ಧ, ಎಷ್ಟು ಸಾವು ನೋವು, ಎಲ್ಲಾ ಸಂಕಟವನ್ನ ಅನುಭವಿಸ್ತಾ ಬಂದಾಗ ಒಂದು ಸಮಯದಲ್ಲಿ ಇಸ್ರೇಲಿಂದಲೇ ಈ ಲೋಕರಕ್ಷಕ ವಿಮೋಚಕನು, ನಮ್ಮ ಒಡೆಯನು ಆದ ಕ್ರಿಸ್ತನು ಹುಟ್ಟಿದ್ರು. ಅದಕ್ಕೆ ಅವಳು ಏನ್ ಮಾಡಿದೆ? ಅದನ್ನೇನು ಸೂಚಿಸ್ತಾರೆ? ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು. ಆದ್ರಿಂದ ಕ್ರಿಸ್ತನನ್ನ ಸೋದರರೇ, ಈಕೆ ಚರ್ಚ್ ಆಗಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಚರ್ಚ್ ಯಾವತ್ತು ಗರ್ಭಿಣಿ ಸ್ತ್ರೀ ಮ್ಯಾರಿಡ್ ಅಲ್ಲ. ಅವಳಿಗೆ ಏನಂತ ಹೇಳ್ತಾರೆ ಅಂದ್ರೆ ಆಕೆ ಕನ್ಯೆ, ಚರ್ಚ್ ಒಂದು ಕನ್ಯೆ. ಅಲ್ಲಿ ನಾವು ಬೇಕಾದ್ರೆ ಈ 2 ಕೊರಿಂಥ 11:2 ನೋಡುವಾಗ, ಚರ್ಚ್ಗೆ ಹೇಳುವಾಗ ಭಕ್ತನಾದ ಅಪೊಸ್ತಲ ಪೌಲ ಹೇಳ್ತಾರೆ, ನಿಮ್ಮನ್ನು ಒಬ್ಬನೇ ಪುರುಷನಿಗೆ ಲಗ್ನ ಮಾಡಿಕೊಡೋದಿಕ್ಕೆ ನಿಮಗೆ ಅವನಿಗೆ ನಿಶ್ಚಿತಾರ್ಥ ಮಾಡಿದೀವಿ. ಹಾಗಾದ್ರೆ ಕ್ರಿಸ್ತ ಸಭೆ ಕ್ರಿಸ್ತನ ಮೊದಲಿಗಿತ್ತಿ. ಹಾಗಾದ್ರೆ ಕ್ರಿಸ್ತ ಮೊದಲಿಂಗ, ಚರ್ಚ್ ಮೊದಲಿಗಿತ್ತಿ. ಇಲ್ಲಿ ಆ ಸೀನ್ ಇಲ್ಲ. ಇಲ್ಲಿ ಇವಳು ಕನ್ಯೆ, ಇವಳು ಬೇಕಾದ್ರೆ ಹಿಂಗೆ ಹೇಳ್ಬೋದು, ಅವಳು ಯಾವ ತರ ವಿರ್ಜಿನ್ ಅಂತ ಹೇಳಿದ್ರೆ, ದಿಸ್ ಈ ವಿಮೆನ್ ಇದಲ್ಲ, ಅವಳು ಎಸ್ಪೌಸ್ಡ್ ವಿರ್ಜಿನ್ ಅಂದ್ರೆ
ನಿಶ್ಚಿತಾರ್ಥ ಆಗಿರ್ತಕ್ಕಂಥ ಕ್ರಿಸ್ತನ್ ಜೊತೆ ಮದುವೆ ಮಾಡ್ಕೊಳ್ಳೋದಕ್ಕೆ ನಿಶ್ಚಿತಾರ್ಥ ಆಗಿರ್ತಕ್ಕಂಥ ಒಂದು ಕನ್ಯೆಯವಳು. ಆದ್ರೆ ಇಲ್ಲಿ ಸೀನಂಗಲ್ಲ. ಬೇಕಾದ್ರೆ ನೋಡಿ, ಕೆಲವು ದೊಡ್ಡ ದೊಡ್ಡ ಆತರ್ಗಳು ಇದನ್ನ ಚರ್ಚ್ ಅಂತ. ಹಾಗಾದ್ರೆ ಸೂರ್ಯನ ಧರಿಸ್ಕೊಂಡು ಅಂದ್ರೆ ಅದು ಸುವಾರ್ಥ ಯುಗ ಅಂತಾರೆ. ಇದೆಲ್ಲವೂ ತಪ್ಪಭಿಪ್ರಾಯ. ಇದು ಇಸ್ರೇಲೇ, ಅಲ್ಲಿಗಿದು ಸಭೆನೂ ಅಲ್ಲ. ಅಥವಾ ಕೆಲವರು ಇದನ್ನ ಮದರ್ ಮೇರಿ ಅನ್ನೋದು. ಇನ್ನೂ ಕೆಲವು ನಾ ಹೇಳಿದ್ನಲ್ಲ, 3 ಪ್ರತಿಷ್ಠಿತ ಸಭೆಗಳು ಈ ಮಗುಗೆ ಒಂದೊಂದು ವಿಚಿತ್ರವಾಗಿ ಬರೆದಿಟ್ಟಿದ್ದಾರೆ ವ್ಯಾಲ್ಯೂಮ್ಸ್ಗಳಲ್ಲಿ. ಅಂದ್ರೆ ಅಯ್ಯೋ ದೇವ್ರೇ, ಇವರಿಗೆಲ್ಲ ಪವಿತ್ರಾತ್ಮನ ಪ್ರೇರೇಪಣೆ ಇಲ್ವಾ ಅಂದ್ರೆ ನಿಜವಾಗ್ಲೂ ಹೇಳ್ತೇನೆ, ಯಾರಲ್ಲಿ ಪವಿತ್ರಾತ್ಮ ಕಮ್ಮಿ ಇರುತ್ತೆ. ಯಾಕಂದ್ರೆ ನಾವೆಲ್ಲ ಮಹಾನ್ ದೊಡ್ಡ ಜ್ಞಾನಿಗಳಲ್ಲ, ನಾವೇನು ಸತ್ಯವೇದ ಪಂಡಿತರುಗಳಲ್ಲ, ಸಾಧಾರಣವಾದ ಒಬ್ಬ ಕ್ರಿಸ್ತರು. ಆದ್ರೆ ಯಾರಿಗೆ ಪವಿತ್ರಾತ್ಮನ ಪ್ರೇರೇಪಣೆ ಇರುತ್ತೋ ಅವ್ರಿಗೆ ಇವೆಲ್ಲ ಅರ್ಥ ಆಗ್ತದೆ. ಅದಕ್ಕೆ ನಾನು 119ನೇ ಕೀರ್ತನೆ 18ರಲ್ಲಿ ಹೇಳ್ತಾನೆ ಇರ್ತೇನಲ್ಲ, ದೇವರೇ, ಇವನು ಕೀರ್ತನೆಗಾರ ದಾವೀದ ಹೇಳ್ತಾನೆ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಓಪನ್ ದೋ ಮೈ ಐಸ್ ಓ ಲಾರ್ಡ್, so that I could see the wondrous things that they are hidden in thy law. ಇಲ್ಲೂ ಅಷ್ಟೇ, there appeared great wonders in heaven. ಮಹಾಲಕ್ಷಣ ಕಾಣು. ಇದೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ನಮ್ಮ ಪವಿತ್ರಾತ್ಮ ಕೊಡಬೇಕು. ಏನೋ ನಾವೇನೋ ಒಂಚೂರು ಓದ್ಕೊಂಡು ಹೊಟ್ಟೆಪಾಡಿಗೆ ಡಿಗ್ರಿ, ಡಿಪ್ಲೊಮಾ, ಅಥವಾ ಈವನ್ ನೀನು PhD ಮಾಡಿದ್ರು, ನೀನು ಥಿಯಾಲಜಿ ಕಾಲೇಜ್ನಲ್ಲಿ ನೀನು ಪ್ರೊಫೆಸರು, ನೀನು PhD ಮಾಡಿದ್ರು, ನೀನು ಪವಿತ್ರಾತ್ಮ ಜ್ಞಾನ ಕೊಟ್ರೆ ಇವೆಲ್ಲ ಅರ್ಥ ಆಗ್ಬೇಕು. ಅದಕ್ಕೆ ಅಲ್ಲಿ ಹೇಳಿದ್ದು ಅವನು ಕೀರ್ತನೆಗಾರ, ನನ್ನ ಆತ್ಮೀಯ ಕಣ್ಣುಗಳನ್ನ ತೆರಿ ದೇವ್ರೆ ಅಂತ. ಹಾಗಾದ್ರೆ ಆತ್ಮೀಯ ಕಣ್ಣುಗಳು ತೆರೆದಾಗ ಇಂಥವೆಲ್ಲವೂ ನಮ್ಗೇನಾಗ್ತದೆ, ನಮ್ಗೆ ಗೋಚರ ಆಗ್ತದೆ. ನೋಡಿ, ಇಲ್ಲೊಂದು ಅದರಿಂದ ಇದು ಯಾಕೆ ಹೇಳಕ್ ಹೊರಟೆ ಇಷ್ಟಲ್ಲ ಅಂದ್ರೆ, ಅದು ಚರ್ಚು ಅಲ್ಲ, ಅದು ಇದು ಏನು ಮದರ್ ಮೇರಿನೂ ಅಲ್ಲ. ಆಕೆ ಆ ಒಂದು ಇಸ್ರೇಲ್ ಕವನೆಂಟ್ ಪೀಪಲ್ ನನ್ನದಕ್ಕೆ ಬಂದೆ. ಆಕೆ ಏನಾಯ್ತು ನಿಮ್ಗೆ ಗೊತ್ತಿದೆ, ಆಗ್ಲೇ ಹೇಳಿದೆ ನಾನು, ಯಹೂದ ಕುಲದಲ್ಲಿ ಕ್ರಿಸ್ತನ ಜನನವಾಯಿತು. ಯಹೂದ ಯಾಕೋಬನ 4ನೇ ಮಗ. 12 ಗೋತ್ರಗಳಲ್ಲಿ ಈ ಜೋಸೆಫನ್ನು ಸೇರ್ಕೊಂಡ್ರೆ 12 ನಕ್ಷತ್ರಗಳು ಆ ಮಕುಟದ ಸ್ತ್ರೀಯ ತಲೆಯ ಮೇಲೆ ಇತ್ತು. ಸೊ 12 ಗೋತ್ರದಲ್ಲಿ ಅವರ ಒಬ್ಬ ಸಹೋದರನೇ ಇಲ್ಲಿ ಹುಟ್ಟೋದು ಕ್ರಿಸ್ತನಾಗಿ. ಆತನ ಜನನ ಇಲ್ಲಿ ಆಯಿತು. ಈಗ ಒಂದು ಲಕ್ಷಣ ಮುಗೀತು. ಈಗ ಸ್ತ್ರೀ ಯಾರು ಅಂತ ಗೊತ್ತಾಯ್ತು, ಆ ಸೂರ್ಯ ಯಾರು, ಚಂದ್ರ ಯಾರು, 12 ನಕ್ಷತ್ರಗಳು ಯಾರು, ಗರ್ಭಿಣಿ ಯಾಕೆ ನೋವು ತಿಂತಿದ್ಲೋ ಅನ್ನೋದನ್ನ ನಾವು ಒಂದು ಸೀನ್ ಆಯ್ತು. ಈಗ ನೋಡಿ, ಈಗ 2ನೇ ಸೀನ್ಗೆ ಬರೋಣ, ಅಲ್ಲಲ್ಲೇ ಅದನ್ನು ಮುಗಿಸೋಣ. ಆವಾಗ ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಅದೇನೆಂದರೆ, ಕೆಂಪಾದ ಮಹಾಘಟ ಸರ್ಪವಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಅದರ ತಲೆಯ ಮೇಲೆ 7 ಮಕುಟುಗಳಿದ್ದವು. 2ನೇ ಸೀನ್ ಇನ್ನೂ ಕಂಟಿನ್ಯೂ ಆಗುತ್ತೆ. 2ನೇ ಲಕ್ಷಣ, ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರದೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಹೆರುತ್ತಿದ್ದ ಆ ಸ್ತ್ರೀಯು ಹೆತ್ತ ಕೂಡಲೇ ಆಕೆಯ ಮಗುವನ್ನು ನುಂಗಬೇಕೆಂದು ಆ ಘಟಸರ್ಪವು ಅಲ್ಲಿ ಕಾದುಕೊಂಡಿತ್ತು. ಇವಳು ಗರ್ಭಿಣಿಯಾಗಿದ್ದಾಳೆ. ಗರ್ಭಿಣಿಯಾಗಿ ಪ್ರಸವೇದ ನೋವಿನಿಂದ ಅವಳು ಸಂಕಟ ಪಡ್ತಾ ಕೂಗಾಡ್ತಿದ್ದಾಳೆ. ಅವಳು ಎದುರುಗಡೆ ಒಂದು ಕೆಂಪಾದ ಘಟಸರ್ಪ ಇತ್ತು. ಅದು ಅವಳು ಮುಂದೆ ನಿಂತ್ಕೊಂಡು ಏನು ಕಾಯ್ತಾ ಇತ್ತಂತೆ ಅಂದ್ರೆ, ಈ ಸ್ತ್ರೀ ಒಂದು ಗಂಡು ಮಗುವನ್ನ ಹೆರ್ತಾಳೆ. ಆ ಗಂಡು ಮಗು ಈ ಲೋಕಕ್ಕೆ ಬರ್ಕೊಡ್ದು. ಯಾಕಂದ್ರೆ ವರದ ಮಗನು ನಮಗೆ ದೊರೆತನು, ಆಡಳಿತ ಬಾಹು ಆತನ ಮೇಲಿತ್ತು, ಆತನ ಹೆಗಲ ಮೇಲಿತ್ತು, ಆತನ ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು. ಈ ಮಗು ಬರೋದು ಹಿಂದೆನೆ ಪ್ರವಾದನೆ ಆಗಿತ್ತು. ಈ ಮಗು ಬರ್ಕೊಡ್ದು. ಈ ಮಗು ಬಂದ್ರೆ ಈ ಲೋಕದ ಆಡಳಿತ ತಂದೆ ಆ ದೇವರು ಅವನು ಕೊಟ್ಟು ಬಿಡ್ತಾರೆ, ನಾನು ಅದನ್ನು ತಡಿತೀನಿ ಅಂತ ಒಂದು ವ್ಯರ್ಥ ಪ್ರಯತ್ನ ಇರ್ಬೋದು. ಆದ್ರೆ ಘಟಸರ್ಪ ಯಾರು? ಸೇಟನ್. ಘಟಸರ್ಪ ಸೇಟನ್. ಅವನ ಅನುಯಾಯಿನೇ ಆಂಟಿ ಕ್ರೈಸ್ಟ್. ಈ ಪ್ರಕರಣ 13ನೇ ಅಧ್ಯಾಯದಲ್ಲಿ ಬರ್ತದೆ. ಈ ಘಟಸರ್ಪವು ಆ ಸಮುದ್ರದಿಂದ ಬರ್ತಕ್ಕಂಥ ಮೃಗಕ್ಕೆ ತನ್ನ ಅಧಿಕಾರವನ್ನ, ತನ್ನ ಸಿಂಹಾಸನವನ್ನ, ತನ್ನ ಶಕ್ತಿಯನ್ನು ಕೊಡ್ತದೆ. ಆ ಮೃಗ ಪ್ರಕರಣ 13ನೇ ಅಧ್ಯಾಯದಲ್ಲಿ ಹೆಂಗೆ ವರ್ಣಿಸಿದ್ದಾರೆ, ಅದು ಒಂದು ಚಿರತೆ ತರ ಇತ್ತು, ಮೈ ಕಾಲೆಲ್ಲ ಒಂದು ಇದು ನಮ್ಮ ಕರಡಿ ತರ ಇತ್ತು. ದೇವದೂಷಣ ನಾಮಗಳು ಅದರಲ್ಲಿ ಬರೆಯಲ್ಪಟ್ಟಿತ್ತು. ಅದರ ತಲೆ ಸಿಂಹದಂತಿತ್ತು. ಬಾಯಿನಲ್ಲೆಲ್ಲ ಕಬ್ಬಿಣದ ಹಲ್ಲುಗಳಿದ್ವು. ಅದಕ್ಕೆ 7 ತಲೆಗಳು 10 ಕೊಂಬುಗಳಿತ್ತು. ಸೊ ಇದೆಲ್ಲವೂ ಸೇಟನ್ನು ಈ ಮೃಗಕ್ಕೆ ಕೊಡ್ತಕ್ಕಂಥ ಅಧಿಕಾರ
ಸಿಂಹಾಸನ, ತನ್ನ ಶಕ್ತಿ. ಅದನ್ನು 13ನೇ ಅಧ್ಯಾಯಕ್ಕೆ ಆಂಟಿ ಕ್ರೈಸ್ಟ್ ಬಂದಾಗ ಇನ್ನೂ ಚೆನ್ನಾಗಿ ನೋಡೋಣ. ಅದೇ ತರ 17ನೇ ಅಧ್ಯಾಯದಲ್ಲಿ ಒಬ್ಬ ಸ್ತ್ರೀ ಬರ್ತಾಳೆ. ಇಲ್ಲಿ ಇದೇ ಪ್ರಕರಣ ಅಂತ 17ನೇ ಅಧ್ಯಾಯ. ಬಾ, ಇವನಿಗೆ ಹೇಳ್ತಾರೆ ಯೋಹಾನನಿಗೆ, ಒಬ್ಬ ದೇವದೂತ, ಬಾ, ಬಹಳ ನೀರುಗಳ ಮೇಲೆ ವಾಸ್ತಕ್ಕಂಥ ಒಬ್ಬ ಜಾರ ಸ್ತ್ರೀಯನ್ನು ತೋರಿಸ್ತೀನಿ ಅಂತ ಅವನೊಬ್ಬ ಒಂಥರ ದೇವಾತ್ಮ ವಶನಾದಾಗ ಅವನೊಂದೊಂದು ಅರಣ್ಯ ಕಳ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಸ್ತ್ರೀಯನ್ನು ತೋರಿಸದಂತೆ. ಅವಳು ಪೀತಾಂಬರ ಧರಿಸ್ಕೊಂಡು ಕೈನಲ್ಲಿ ಚಿನ್ನದ ಪಾತ್ರೆ ಹಿಡಿದು ಅವಳೊಬ್ಬಳು ಮೃಗದ ಮೇಲೆ ಕೂತಿದ್ದು. ಆ ಮೃಗನೇ ಹಿಂಗಿತ್ತು, ವಿಲಕ್ಷಣವಾದ ಮೃಗ ಅದು. ಆ ಮೃಗಕ್ಕೆ 7 ತಲೆ ಇತ್ತು, 10 ಕೊಂಬುಗಳಿತ್ತು. ಅದು ಇನ್ನೊಂದು ಒಳ್ಳೆಯ ಒಂದು ವಿಷಯ. ಈ ಲೋಕದಲ್ಲಿ ಮುಂದೆ ಆ ಒಂದು ಮೃಗ ಆಂಟಿ ಕ್ರೈಸ್ಟ್ ಜೊತೆಗೆ ಯಾವ್ಯಾವ ಕಿಂಗ್ಡಮ್ಗಳು ಸೇರ್ಕೋತವೆ. ಒಂದು ಫೆಡರೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗೆಲ್ಲ. ಯುರೋಪ್ನಲ್ಲಿ ಒಂದು ಫೆಡರೇಷನ್ನು, ಅದೇ ತರ ಒಂದು ಅರಬ್ ನೇಷನ್ಸ್ನಲ್ಲಿ ಒಂದು 10 ರಾಜ್ಯಗಳ ಒಂದು ಒಕ್ಕೂಟ, ಫೆಡರೇಷನ್ ಒಕ್ಕೂಟಗಳಿದೆ. ಅದನ್ನ ಇಲ್ಲಿ ಒಂಥರ ಆ ಘಟಸರ್ಪವನ್ನು ಈ ತರ ಚಿತ್ರಿಸರು. ಆ ಘಟಸರ್ಪ ಯಾರು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಘಟಸರ್ಪ ಅಂತ ಎಲ್ಲಿದೆ, ಸೇಟನ್ ಇನ್ನೊಂದು ಹೆಸರು ಘಟಸರ್ಪ. ಅದು 13ನೇ ಅಧ್ಯಾಯದಲ್ಲಿ ಬರ್ತದೆ ಪ್ರಕರಣ ಅಂತ, 17ನೇ ಅಧ್ಯಾಯದಲ್ಲಿ ಬರ್ತದೆ. ಅದೇ ತರ ಘಟಸರ್ಪದ ವಿಷಯ ಪ್ರಕರಣ ಅಂತ 20ನೇ ಅಧ್ಯಾಯದಲ್ಲಿ ಬರ್ತದೆ. ಇನ್ನೊಂದು ದೃಶ್ಯ ಕಾಣುತ್ತಂತೆ. ಒಬ್ಬ ಬಲಿಷ್ಠನಾದ ದೇವದೂತ ಒಂದು ದೊಡ್ಡ ಸರ್ಪಣಿಯನ್ನ ಹಿಡ್ಕೊಂಡು, ಪುರಾತನ ಸರ್ಪ, ಘಟಸರ್ಪ, ಸೈತಾನನೆಂತಲೂ ಪಿಚಾಚಿ ಎಂತಲೂ ಹೆಸರುಳ್ಳನ್ನು ಹಿಡಿದು ಸರ್ಪಣಿಯಿಂದ ಬಂಧಿಸಿ ಅಧೋಲೋಕಕ್ಕೆ ದೊಬ್ಬಿ ಆ 1000 ವರ್ಷಗಳ ಕಾಲ ಅದನ್ನ ಬಂಧನದಲ್ಲಿಟ್ಟು ಮುಚ್ಚಿಬಿಟ್ಟಾನೆ. ಸೊ ಇದು ಯಾರನ್ನು ಚಿತ್ರಿಸ್ತಾ ಇದೆ ಇಲ್ಲಿ ಕ್ಲಿಯರ್. ಇದ್ರ ಬಗ್ಗೆ ಹೆಚ್ಚು ವಿವರಣೆ ಬೇಕಿಲ್ಲ. ಘಟಸರ್ಪ ಯಾರಲ್ಲ, ಸೇಟನ್. ಈ ಸೈತಾನನೇನು ಮಾಡ್ತಾನೆ, ಈ ಗಂಡು ಮಗು ಹುಟ್ಟಬಾರದು, ಇದನ್ನು ತಡಿತೀನಿ ಅಂತ. ನಿಮ್ಗೆ ಗೊತ್ತು, ಕ್ರಿಸ್ತನ ಜನನವಾದಾಗ ಹೆರೋದನ ಕಾಲದಲ್ಲಿ ಆ 3 ಜನ ಪಂಡಿತರು ಬಂದ್ರು, ಆ ದೇಶದ ಮೇಲೆ ಆದು ಹೋದ್ರು. ಆವಾಗ ಹೆರೋದ, ಏನಿದು ಪಂಡಿತರು, ಅಸ್ಟ್ರಾಲಜರ್ಸ್, ಅವ್ರನ್ನ ಕರೆದ, ಏನಕ್ಕೆ ಬಂದಿದ್ದೀರಿ? ನೋಡಿ, ನಮ್ಗೊಂದು ನಕ್ಷತ್ರ ಕಾಣಿಸ್ತು. ಆ ನಕ್ಷತ್ರ ಈ ಒಂದು ದೇಶವನ್ನ ಆಳ್ತಕ್ಕಂಥ ರಾಜನ್ನ ಸೂಚಿಸ್ತದೆ. ಅವನ್ನ ಹುಡ್ಕೊಂಬರಕ್ ಹೋಗ್ತಾ ಇದೀವಿ ನಾವು. ಆ ನಕ್ಷತ್ರವನ್ನು ಹಿಂಬಾಲಿಸ್ತಾ ಇದೀವಿ. ಅದಕ್ಕೆ ಹೋಗಿ ನಾವು ಘನಮಾನ ಸ್ತೋತ್ರಗಳನ್ನ ನಾವು ಸಲ್ಲಿಸ್ಬಿಟ್ಟು, ಗೌರವನ್ನ ಸಲ್ಲಿಸ್ಬಿಟ್ಟು ಬರಬೇಕು ಅಂತ ಯೋಚನೆ ಮಾಡಿದ. ನನಗೆ ರೀಪ್ಲೇಸ್ ಮಾಡಕ್ಕೆ ನನಗೊಬ್ಬ ಸಬ್ಸ್ಟಿಟ್ಯೂಟ್ ದೊರೆ ಹುಡ್ತಾ ಇದ್ದಾನೆ. ಮನುಷ್ಯನ ಆಲೋಚನೆ. ಹಾಗಾದ್ರೆ ನೋಡಿ, ನಾನು ಹೋಗಿ ಆ ಒಂದು ಅರಸನಿಗೆ ನಾನು ನನ್ನ ಗೌರವನ್ನ ಸಲ್ಲಿಸ್ಬೇಕು. ನೀವು ಹೋಗಿ ಅದನ್ನ ನೋಡ್ಕೊಂಡು ಪುನಃ ನನ್ನ ಹತ್ರ ಬಂದು, ಅರಸ ಎಲ್ಲುಟ್ಟಿದ್ದಾನೆ, ಆ ಶಿಶು ಎಲ್ಲಿದೆ ಅಂತ ನನಗೆ ಹೇಳಿ ಅಂತ ಹೇಳ್ದ. ಅವ್ರು ಆಯ್ತು ಹೇಳ್ತೀವಿ ಅಂದ್ರು. ಆದ್ರೆ ಹೋದಾಗ ಅವ್ರಿಗೆ ಒಂದು ಸಂದೇಶ ಬಂತು ಪರಲೋಕದಿಂದ. ನೀವು ಈ ಮಗು ನೋಡಿದಿರಲ್ಲ, ಇವನು ಲೋಕ ವಿಮೋಚಕನು, ರಕ್ಷಕನು, ಈ ಲೋಕವನ್ನ ಆಳ್ತಕ್ಕಂಥವನು. ನೀವು ಪುನಃ ಇರೋದ್ ಮಾತ್ರ ಹೋಗ್ಬೇಡಿ, ದುಷ್ಟ ಅವನು, ಬೇರೆ ರೂಟ್ ಹಿಡಿದು ನೀವು ಊರಿಗೆ ಹೋಗ್ಬಿಡ್ರಿ. ಇವನು ಕಾದ ಹೆರೋದ, ಇವ್ರು ಸಿಗ್ಲಿಲ್ಲ, ವಾಪಸ್ ಬರಲಿಲ್ಲ. ಹಾಗೆ ಯೋಚನೆ ಮಾಡ್ದ, ಯಾವಾಗ ಅವ್ರು ಬಂದಿದ್ರು, ಎಲ್ಲಾಯ್ತು. ಆವಾಗ ಹೇಳಿದೆ, 2 ವರ್ಷದ ಮಕ್ಕಳನ್ನ ಈ ದೇಶದಲ್ಲಿ ಎಲ್ಲ 2 ವರ್ಷದ ಮಕ್ಕಳನ್ನ ಕೊಂದುಬಿಡಿ. ಎಂತ ವಿಕೃತ ಮನಸ್ಸು, ಒಂದು ವಿಧ್ವಂಸಕ ಕೃತ್ಯಗಳಾಯ್ತ್ರಿ ಆ ಕಾಲದಲ್ಲಿ. ಎಲ್ಲ 2 ವರ್ಷದ ಮಕ್ಕಳನ್ನ ಕೊಂದು. ಅದಕ್ಕೊಂದು ಪ್ರವಾದನೆ ಇದೆ, ರಾಮದಲ್ಲಿ ಬೊಬ್ಬೆ ಆಯ್ತು. ಎಲ್ಲ ಮಕ್ಕಳನ್ನ ವಿನಾಕಾರಣ 2 ವರ್ಷದೆಲ್ಲ ಈ ರೀತಿ ಸೈಟನ್ ಏನ್ ಮಾಡ್ದ, ಆ ಕ್ರಿಸ್ತನ್ ಏನಾರು ಮಾಡಿ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ. ಆವಾಗ ಹೆರೋದನ್ನ ಕೈಯಿಂದ ತಪ್ಸಕ್ಕೆ ದೇವರು ಜೋಸೆಫ್ ಮೇರಿಗೆ ಸೂಚನೆ ಕೊಡ್ತಾರಲ್ವ. ನೋಡಿ, ಇವನು ಹೆರೋದ ಈ ಮಗುನ್ ಕೊಲ್ಲಕ್ಕೆ ಬಹಳ ಪ್ರಯತ್ನ ಮಾಡ್ತಾನೆ, ನೀವು ಇಲ್ಲಿಂದ ಈಜಿಪ್ಟ್ಗೆ ಹೋಗ್ಬಿಡಿ, ಅಲ್ಲಿ ನೀವು ಆಶ್ರಯ ಪಡ್ಕೊಳ್ಳಿ. ಆ ಹೆರೋದನ್ನು ಸಾಯೋವರೆಗೆ ನೀವು ಬರಬೇಡಿ. ನಾನು ನಿಮ್ಗೆ ಸೂಚನೆ ಕೊಟ್ಟಾಗ ಪುನಃ ವಾಪಸ್ ಬನ್ನಿ, ಬೆತ್ಲೆಹೇಮ್ಗೆ, ಜೆರುಸಲೇಮ್ಗೆ, ನಜರೆತ್ಗೆ ಬನ್ನಿ ಅಂತ ಹೇಳ್ತೀವಿ. ಇದೆಲ್ಲ ನಿಮಗೆ ಗೊತ್ತಿರೋ ಕಥೆ. ಹಾಗಾದ್ರೆ ಕ್ರಿಸ್ತನ್ ಕೊಲ್ಲೋದಕ್ಕೆ ಎಲ್ಲಾ ತರದ ಪ್ರಯತ್ನವನ್ನ ಇವನು ಮಾಡ್ತಾನೆ. ಅದೇನೆ ಇನ್ನೊಂದು ಲಕ್ಷಣ. ಆ ಸೇಟನ್ನು ಏನ್ ಮಾಡ್ತಾನೆ ಅಂದ್ರೆ, ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರದೊಳಗೆ 3/1 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು.
ಹಾಗಾದ್ರೆ ಅದೇನ್ ಮಾಡ್ತಂತೆ, ಆ ಸೇಟನ್ಗೆ ಎಷ್ಟು ಪವರ್ ಇದೆ ಅಂದ್ರೆ, ತನ್ನ ಬಾಲದಿಂದ ಆಕಾಶ ಕೈ ಹಾಕಿ 1/3 ನಕ್ಷತ್ರವನ್ನು ಎಳೆದಾಕಿ ಭೂಮಿಗೆ ಹಾಕೊಂಬಿಟ್ಟ, ತನ್ನ ಕಡೆ ಸೆಳ್ಕೊಂಬಿಟ್ಟ. ಹಾಗಾದ್ರೆ ನಕ್ಷತ್ರಗಳು ಅಂತ ಹೇಳಿದ್ರೆ ಆ ನಕ್ಷತ್ರಗಳೆಲ್ಲ ದೇವದೂತರು. ನೀವು ಒಂದೊಂದಕ್ಕೆ ವಿವರಣೆ ಕೊಟ್ರೆ ಬಹಳ ಸಮಯ ಆಗ್ಬಿಡುತ್ತೆ ಅಂತ ಬಾಯಿನಲ್ಲಿ ಹೇಳ್ಬಿಡ್ತೀನಿ. ಯೋಬ 38ನೇ ಅಧ್ಯಾಯದಲ್ಲಿ ನೋಡ್ತಾರೆ, 38ನೇ ಅಧ್ಯಾಯ, ಅಲ್ಲಿ ಮುಂಜಾನೆ ನಕ್ಷತ್ರಗಳು ಹರ್ಷಧ್ವನಿಗೈದಾಗ, ಅಂದ್ರೆ ಯಾವೇ ದೇವರು ಭೂಮಿಗೆ ಅಸ್ಥಿವಾರವನ್ನ ಹಾಕಿ ಸುಣ್ಣದ ಪಾದಗಳನ್ನ ಹಾಕುವಾಗ ಮುಂಜಾನೆ ನಕ್ಷತ್ರಗಳು ಹರ್ಷಧ್ವನಿಗೈತಿದ್ವು. ಅಂದ್ರೆ ಮಾರ್ನಿಂಗ್ ಸ್ಟಾರ್ಸ್ ಹರ್ಷತ್ವಗಳು. ಆ ಮಾರ್ನಿಂಗ್ ಸ್ಟಾರ್ ಯಾರು ಅಂದ್ರೆ ಲೂಸಿಫರ್, ಲೊಗಾಸ್, ದೇವಕುಮಾರರು ಎಲ್ಲರೂ ಘೋಷಣೆ ಮಾಡ್ತಾ ಇದ್ರು. ಅಂದ್ರೆ ದೇವಕುಮಾರರು ಅಂದ್ರೆ ಎಲ್ಲ ದೇವದೂತರು, ಅವ್ರನ್ನೇ ನಕ್ಷತ್ರ ಅಂತ ಕರೆದ್ರು. ಇವನೇನ್ ಮಾಡಿದಂತೆ, ಘಟಸರ್ಪ ಸೇಟನನ್ನು ತನ್ನ ಜೊತೆಗೆ ಪರಲೋಕದಲ್ಲೂ ದೇವದೂತರಲ್ಲಿ 1/3 ತನ್ನ ಕಡೆಗೆ ಎಳ್ಕೊಂಡ್ಬಿಡ್ತಾರೆ. ಅವ್ರನ್ನೇ ನಾವು ಹೇಳೋದು ದುರಾತ್ಮ ಸೇನೆಗಳು. ಹಾಗಾದ್ರೆ ದೇವದೂತರನಲ್ಲೂ ಸೇಟನ್ ಜೊತೆಗೆ ಹೋಗ್ಬಿಟ್ರ ಅಂದ್ರೆ ಹೌದು, ಅದೇನು ಆಶ್ಚರ್ಯ ಅಲ್ಲ. 1/3 ದೇವದೂತರು, ಯಾಕಂದ್ರೆ ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರು, ಕೆರೂಬಿಗಳು, ಶರಾಫಿಯರು ಇದ್ದಾರೆ. ದಾನಿಯೇಲ 7ನೇ ಅಧ್ಯಾಯ 8ನೇ ಅಧ್ಯಾಯದಲ್ಲಿ ಪರಲೋಕದ ಸೀನ್ ನೋಡಿದಾಗ ಕೋಟ್ಯಾನುಕೋಟಿ ದೇವದೂತರು ಆ ದೇವರ ಸನ್ನಿಧಾನದಲ್ಲಿ ಅವರು ಯಾವಾಗಲೂ ಸ್ತುತಿ ಮಾಡ್ತಾ ಇದ್ರಂತೆ. ಕೆರೂಬಿಗಳು ಸುತ್ತಲೂ ಇದ್ರಂತೆ, ಶರಾಫಿಯನ್ಸ್ ಇದ್ರಂತೆ, ಪರಲೋಕದಲ್ಲಿ ರಾಜತ್ವಗಳು, ಪ್ರಭುತ್ವಗಳು, ಸಿಂಹಾಸನಗಳಿವೆ. ಆ ದೇವದೂತರಲ್ಲಿ 1/3 ಸೇಟನ್ ಕಡೆ ಸೇರಿ ತಂದೆ ಆದ ದೇವರಿಗೆ ವಿರುದ್ಧವಾಗಿ ರೆಬೆಲಿಯನ್ಸ್ ಆಗ್ಬಿಡ್ತಾರೆ. ಈಗಲೂ ಅಷ್ಟೇ ನಾವಿರ್ತಕ್ಕಂಥ ಕಾಲ ಲವದೋಕ್ಯನ್ ಸಭೆ ಅಂತಾರೆ. ನಾವು ಪ್ರಕಟಣೆ 2-3ನೇ ಅಧ್ಯಾಯದಲ್ಲಿ 7ನೇ ಸಭೆ ಲವದೋಕ್ಯನ್ ಸಭೆ ಇದು. ಆವಾಗ ಕ್ರಿಸ್ತ ಈ ಲವದೋಕ್ಯನ್ ಸಭೆನ ಎಲ್ಲೂ ಶ್ಲಾಘನೆ ಮಾಡಿಲ್ಲ. ನೀನು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ, ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ರೆ ಚೆನ್ನಾಗಿತ್ತು, ನಿನ್ನನ್ನು ಉಗುಳಿ ಬಿಡುವನು. ಹಾಗಾದ್ರೆ ಲವದೋಕಿಯ ಅಂದ್ರೇನೆ ಮತಭ್ರಷ್ಟತೆ. ನೀವು 1ನೇ ತಿಮೋಥಿ 4ನೇ ಅಧ್ಯಾಯದಲ್ಲಿ ಕೆಲವು ವಚನಗಳು, 2ನೇ ತಿಮೋಥಿ 3ನೇ ಅಧ್ಯಾಯದಲ್ಲಿ ಕೆಲವು ವಚನಗಳು ಓದಿದಾಗ ಅಂತ್ಯ ದಿನದಲ್ಲಿ ಕ್ರಿಸ್ತರ ಒಂದು ಮನಸ್ಸು ಹೇಗಿರ್ತದೆ, ಅವರು ವಂಚಿಸುವ ಆತ್ಮಗಳ ಬೋಧನೆಗೆ ಬಲಿಗೊಟ್ಟು ಕ್ರಿಸ್ತನನ್ನೇ ತಿರಸ್ಕಾರ ಮಾಡಿಬಿಡ್ತಾರೆ. ಆ ಕಾಲದಲ್ಲಿ ಇದ್ದೀವಿ ನಾವು. ಇದು ಲವದೋಕ್ಯನ್ ಸಭೆ ಇದು. ಹಾಗಾದ್ರೆ ಈಗಲೇ ಅದು ನಡೀತಾ ಇದೆ. ಪರಲೋಕದಲ್ಲಿ 1/3 ದೇವದೂತನ ತನ್ನ ಕಡೆಗೆ ಸೆಳ್ಕೊಂಡ್ಬಿಟ್ಟ. ಹಾಗಾದ್ರೆ ಇಲ್ಲೇನಾಯ್ತು, ಆತರ ಅದು ಅವನೇನ್ ಮಾಡಿದಂತೆ ಭೂಮಿಗೆ ಎಳೆದು ಹಾಕಿತು. ಹೆರುತ್ತಿದ್ದ ಸ್ತ್ರೀಯು ಹೆತ್ತ ಕೂಡಲೇ ಆಕೆ ಮಗುವನ್ನು ನುಂಗು ಬಿಡಬೇಕೆಂದು ಈ ಘಟಸರ್ಪನು ಅಲ್ಲೇ ಕಾದುಕೊಂಡಿದ್ದ. ಆಗ ಏನಾಯ್ತು, ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನ ಬಳಿಗೂ ಎತ್ತಲ್ಪಟ್ಟಿತ್ತು. ನೋಡಿ, ಈಗ ಹೆಚ್ಚು ಕಮ್ಮಿ 33 ವರ್ಷದಲ್ಲಿ ಕ್ರಿಸ್ತನ ಜನನವಾಗಿ ಆತನ ಭೂಲೋಕದಲ್ಲಿ 33.5 ವರ್ಷ ಒಂದು ಮಿಷನರಿ ವರ್ಕ್ ಮಾಡಿ ತನ್ನ ಭೂಲೋಕದ ಒಂದು ಯಾತ್ರೆಯನ್ನು ಮುಗಿಸಿ ಸತ್ತು 3ನೇ ದಿನ ಪುನರುತ್ಥಾನಾಗಿ ಪರಲೋಕಕ್ಕೆ ಒಯ್ಯಲ್ಪಟ್ಟ. ಇದನ್ನ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ಬಿಟ್ರು. ಆ ಸ್ತ್ರೀ ಎಂತ ಮಗುನೆತ್ತಲೋ, ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನೆತ್ತಳು. ಅದಕ್ಕೆ ನಾನು ಯೆಶಾಯ 9:6 ಹೇಳಿ, ನಮಗೊಂದು ಮಗು ಹುಟ್ಟಿದೆ ಅಷ್ಟೇ, ವರದ ಮಗನು ದೊರೆತನು, ಅದ್ಭುತ ಸ್ವರೂಪನು, ಆಲೋಚನಾ ಆಡಳಿತ ಬಾಹು ಆತನ ಮೇಲಿದೆ, ಆತನು ಪರಾಕ್ರಮಿಯಾದ ದೇವರು. ಇದು ಹಿಂದೆ ಪ್ರವಾದನೆ ಇತ್ತು. ಇಲ್ಲಿ ಕ್ರೈಸ್ತ ಪೂರ್ವ 2ರಲ್ಲಿ ಒಂದು ಕ್ರಿಸ್ತನ ಜನನವಾಯಿತು. ಆದ್ರೆ ಅಲ್ಲೇನ್ ಹೇಳ್ತಾರೆ, ಈ ಮಗುನ ತಿನ್ನಬೇಕು, ನುಂಗು ಬಿಡಬೇಕು, ಅದು ಹುಟ್ಟಬಾರದು ಈ ಲೋಕದಲ್ಲಿ ಅಂತ. ಅದು ಏನೇನೋ ಪ್ರಯತ್ನ ಮಾಡ್ತಾರೆ ಹೆರೋದಿದ್ದಾಗ. ಆಮೇಲೆ ಅವ್ರು ಈಜಿಪ್ಟ್ಗೆ ಹೋದ್ರು, ಎಷ್ಟೋ ಪ್ರಯತ್ನ ಮಾಡಿದ್ರು. ಕೊನೆಗೆ ಲಾಸ್ಟ್ ಅಲ್ಲಿ ಕ್ರಿಸ್ತನಿನ ಭೂಲೋಕಕ್ಕೆ ಬಂದು ಅವರು ಹಸ್ದಿದ್ದಾಗ ಅವ್ರನ್ನ 40 ದಿನ ಪರೀಕ್ಷೆ ಮಾಡಿದ್ರು. ನೋಡು, ನೀನ್ ದೇವ್ರ ಮಗ ಅಂತ ಹೇಳ್ತೀಯಲ್ಲ, ಈ ಕಲ್ಲನ್ನ ರೊಟ್ಟಿ ಮಾಡ್ಬೋದು, ಈ ಲೋಕ ಎಲ್ಲ ನನಗೆ ಕೊಟ್ಟಿದ್ದಾರೆ ತಂದೆ ಆದವರು, ಅದು ನಿನಗೆ ಕೊಡ್ತೀನಿ. ಅದಕ್ಕೆ ಹೇಳಿದ್ರು, ರೊಟ್ಟಿ ತಿಂದ ಮಾತ್ರಕ್ಕೆ ಮನುಷ್ಯನು ಬದುಕಲಾರನು, ದೇವರಿಂದ ಬರ್ತಕ್ಕಂಥ ಒಂದೊಂದು ಮಾತಿನಿಂದ ಮನುಷ್ಯ ಬದುಕ್ತಾನೆ. ಆಯ್ತು, ನಿನ್ಗೊಂದ್ಸಲಿ ನಾನು ಪ್ರದರ್ಶನೆ ಮಾಡ್ಬೋದು, ನನ್ಗೊಂದು ಸಲಾ ಮಾಡು, ನನ್ಗೊಂದು ನಮಸ್ಕಾರ ಮಾಡು, ಭೂಲೋಕ ಎಲ್ಲ ಕೊಡು. ಇಲ್ಲ, ಯಾರೇ ಆಗ್ಲಿ ಪರಾತ್ಪರನಾದ ತಂದೆ ಆದ ದೇವ್ರ ಹೊರತು ಯಾರು ನಮ್ಸಂಗಿಲ್ಲ. ಅಲ್ಲೂ ಅವ್ರನ್ನ ಟೆಸ್ಟ್ ಮಾಡಿ
ಟೆಂಪ್ಟ್ ಮಾಡಕ್ ನೋಡುವ. ಲಾಸ್ಟ್ನಲ್ಲಿ ಗೆತ್ಸೆಮನೆ ತೋಪಿನಲ್ಲಿ ಆ ಯಾಶ್ವಾಮಿಷಾನು ಪಟ್ಟ ಸಂಕಟ, ತಂದೆಯೇ ಸಾಧ್ಯವಾದರೆ ಪಾತ್ರೆಯನ್ನು ಬಿಟ್ಟು ತೊಲಗಲಿ, ಏಕೆಂದರೆ ಮನಸ್ಸು ಸಿದ್ಧವಾಗಿದೆ, ದೇಹ ಬಲಹೀನ. ನೋಡಿ ಶೋಧನೆಗಳು ಅಲ್ಲೂ ಬಂತು, ಸಿಕ್ಕಾಪಟ್ಟೆ ಮಾನವ ದೇಹದಲ್ಲಿದ್ದರೂ ಎದುರ್ಕೊಂಡ್ಬಿಟ್ಟಿದ್ದಾರೆ. ನಾಳೆ ನನಗೆ ಇಷ್ಟಿಟ್ಟು ಮೊಳೆ ಹೊಡಿತಾರೆ, ಕಾಲು ಹೊಡಿತಾರೆ, ಎಲ್ಲ ಗೊತ್ತಿತ್ತು ಅವ್ರಿಗೆ, ಹಿಂಗೆ ಸಾಯ್ತೀನಿ ಅಂತ. ಸಾಧ್ಯವಾದ್ರೆ ಈ ಪಾತ್ರೆ ನಾನು ಬಿಟ್ಟು, ಅಂದ್ರೆ ಈ ಸಂಕಟದಿಂದ ನಾನು ಪಾರು ಮಾಡು, ನಿನಗೆಲ್ಲವೂ ಸಾಧ್ಯ. ನಾವೇ ದೇವ್ರಿಗೆ ಎಷ್ಟು ಸಂಕಟ ಆಗಿರ್ಬೋದು. ನಾನೊಂದು ಆರ್ಟಿಕಲ್ ಓದಿದ್ದೆ, ವೇರ್ ಗೇಬ್ರಿಯಲ್ ವೆಪ್ಟ್ ಅಂತ. ಆಗ ತಂದೆ ಆ ದೇವರು ಗೇಬ್ರಿಯಲ್ ಕಳಿಸ್ತಾರಂತೆ. ಗೇಬ್ರಿಯಲ್, ನೋಡು ನನ್ನ ಮಗ ಲೋಗಾಸ ಇಲ್ಲಿಂದ ಒಪ್ಕೊಂಡೋದ, ನಾನು ಈಡು ಬಲಿ ಕೊಡ್ತೀನಿ, ಪ್ರಾಯಶ್ಚಿತ್ತಕ್ಕೆ ನಾನು ಇದೇ ತರ ಮರಣ ಅನುಭವಿಸ್ತೀನಿ ಅಂತ ಆಮೇಲೆ ಬಾತ. ಆದ್ರೆ ಎಷ್ಟು ಸಂಕಟ ಪಟ್ಟು ನೀನು ಕನ್ವಿನ್ಸ್ ಮಾಡೋದಾಗ ಒಂದು ಆರ್ಟಿಕಲ್ ಬಂದಿತ್ತು, ವೇರ್ ಗೇಬ್ರಿಯಲ್ ವೆಪ್ಟ್ ಅಂತ. ಗೇಬ್ರಿಯಲ್ಲು ಕ್ರಿಸ್ತನ್ ಹಿಂದಿಂದಿಂದೆ ಒಂದಂತೆ ಏನೇನು ಹಿಂಸೆ ಕೊಟ್ಟರು, ಕೊರಡೆ ಹೊಡೆದಿದ್ದು, ಮುಳ್ಳು ಕಿರೀಟ ಹಾಕಿದ್ದು, ಶಿಲ್ಬೆಯಲ್ಲಿ ಹೊಡೆದಿದ್ದು, 6 ಕಿಲೋಮೀಟರ್ ಈ ಕಡೆ 6 ಕಿಲೋ ಹೊಡೆದು 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 ಇಡೀ ದೇಹದಲ್ಲಿ ರಕ್ತ. ಅದನ್ನೆಲ್ಲ ನೋಡಿ ಗೇಬ್ರಿಯಲ್ ಹತ್ತುಬಿಟ್ನಂತೆ ಆ ಘೋರವಾದ ದೃಶ್ಯಗಳನ್ನ ನೋಡಿ. ಈ ತರ ಒಂದು ಆರ್ಟಿಕಲ್ ಓದಿದ್ದೆ ನಾನು. ಈ ತರ ಕ್ರಿಸ್ತ ಸಾಯ್ಬಾರ್ದು, ಪುನರುತ್ಥಾನ ಆಗ್ಬಾರ್ದು, ಪರಲೋಕಕ್ಕೆ ಏರಿ ಹೋಗ್ಬಿಟ್ರೆ ಯಾವೇ ದೇವರ ಸಿಂಹಾಸನದಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು, ನಾವು ಇದ್ರಲ್ಲಿ ಓದ್ತೀವಲ್ಲ ಅಪೊಸ್ತಲರ ಕೃತ್ಯ 3:18, ನಿನ್ನ ಶತ್ರುಗಳನ್ನು ಪಾದಪೀಠವಾಗಿ ಮಾಡುವ ತನಕ ನೀನು ನನ್ನ ಬಲಪಾರ್ಶ್ವದಲ್ಲಿ ಕೂತಿರುವಂತ. ಈಗ ಕ್ರಿಸ್ತನ್ ಇನ್ನೊಂದು ಸಿಂಹಾಸನ ಹಾಕಿ ಯಾವೇ ದೇವ್ರಿಗೆ ಈಕ್ವಲ್ ಕೂತಿದ್ದಾರೆ. ಅವ್ರು ಹೇಳ್ತಾರೆ, ಕ್ಲುಪ್ತ ಕಾಲದಲ್ಲಿ ನಾನೇನು ಕಳಿಸ್ತೇನೆ. ಹಾಗಾದ್ರೆ 1000 ಇಯರ್ ಬರುವಾಗ, ಪ್ರಕಟಣ ಅಂತ 19ನೇ ಬರುವಾಗ ಆತನ ಸೀನ್ ಹೇಗಿರುತ್ತೆ ಅಂದ್ರೆ, ಬಡ ಒಬ್ಬ ಯಾರು ಕಾರ್ಪೆಂಟರ್ ಮಗ ಬಂದ್ರ, ಅದು ಮೊದಲಲ್ಲಿ ಕೇಮ್ ಎಸ್ ಎ ಸಫರಿಂಗ್ ಸರ್ವೆಂಟ್. ಈಡುಬಲಿ ಕೊಡೋದಿಕ್ಕೇನೆ ಆ ಮೊದಲನೇ ಬರೋಣದಲ್ಲಿ ಅಷ್ಟೂ ಹೀನಾಯವಾಗಿ ಬಂದ್ರು. ಅದಕ್ಕೆ ನಾವು ಫಿಲಿಪ್ಪ ಇದ್ರಲ್ಲಿ ಓದ್ತೀವಿ ಪತ್ರಿಕೆ, ಆತನು ದೇವರಿಗೆ ಸರಿಸಮಾನಾಗಿರುವ ಅಮೂಲ್ಯವಾದ ಪದವಿಯನ್ನು ಕೊಳ್ಳೆ ಎಂದೆಣಿಸದೆ ದಾಸನ ರೂಪವನ್ನು ತೆರೆದುಕೊಂಡು ತನ್ನನ್ನು ತಾನು ಬರಿದಿ ಮಾಡಿಕೊಂಡು ಈ ಮೂಲಕ, ಅದು ಫಸ್ಟ್ ಕಮಿಂಗ್. ಸೆಕೆಂಡ್ ಕಮಿಂಗು, ಆತನು ಆಜ್ಞಾಘೋಷದೊಡನೆಯೋ ಪ್ರಧಾನ ದೇವದೂತರ ಶಬ್ದದೊಡನೆಯೋ ದೇವದೂತರ ತುತುರಿಯ ಧ್ವನಿಯೊಡನೆಯೋ ಆಕಾಶದಿಂದ ಇಳಿದು ಬರುವನು. ಅದ್ಭುತವಾಗಿ ಬರೋದೀಗ ಗ್ಲೋರಿಫಿಕೇಶನ್. ಅದು 19ನೇ ಬರುವಾಗ ಬಹಳ ಮಕುಟಗಳು ಕೊಡಲ್ಪಟ್ಟಿತ್ತು, ಬಿಳಿ ಕುದುರೆ ಮೇಲೆ ಕೂತಿದ್ದಾರೆ, ಅವರಿಗೆ ವಾಕ್ಯವೆಂದು ಅವರ ಹೆಸರು, ಅವರ ತೊಡೆಯ ಮೇಲೆ ಒಂದು ಹೆಸರು ಬರೆದಿತ್ತು, ಅದು ಇನ್ಯಾರಿಗೂ ಕೊಟ್ಟಿಲ್ಲ, ಆತನ ಬಾಯಿನಲ್ಲಿ ಬಾಯಿ ಕಟ್ಟಿ ಇತ್ತು. ಸೊ ಇದು ಸೆಕೆಂಡ್ ಕಮಿಂಗ್. ಅದನ್ನ ಇಲ್ಲಿ ಇದಾಗಬಾರದು ಅಂತ ಎಲ್ಲಾ ತರದ ಪ್ರಯತ್ನ ಆದ್ರೂ ಸಹ ಆತನು ಪರಲೋಕಕ್ಕೆ ಒಯ್ಯಲ್ಲ. ಈಗ ಯಾವಾಗ ಕ್ರಿಸ್ತನ್ನ ಏನು ಮಾಡೋಕ್ಕಾಗ್ಲಿಲ್ವೋ ಸೇಟನ್ಗೆ, ಅವನ ಒಂದು ಯೋಜನೆಗಳೆಲ್ಲವೂ ತಳ್ಕಳಕ್ಕಾಗೋಯ್ತು. ಆತನು ಪರಲೋಕಕ್ಕೆ ಆರೋಹಣವಾಗಿ ತಂದೆ ಜೊತೆ ಪರಲೋಕದಲ್ಲಿ ಸಿಂಹಾಸನವಾಗಿ ಈಗ ಗ್ಲೋರಿಫಿಕೇಶನ್ ಅಲ್ಲಿದ್ದಾರೆ, ಮಹಿಮಾ ಪದವಿಲಿದ್ದಾರೆ. ಯಾವ ತರ ತಂದೆ ಆದ ದೇವರನ್ನ ಎಲ್ಲರೂ ಅಡ್ಡ ಬಿದ್ದು ಆರಾಧಿಸ್ತಾರೋ, ಈಗ ಕ್ರಿಸ್ತನನ್ನು ಆರಾಧಿಸ್ಬೇಕು ನಾವೆಲ್ಲ. ಅಷ್ಟು ಪವರ್ಫುಲ್, ಅವರಲ್ಲೂ ಅಮರತ್ವ ಇದೆ, ಇಮ್ಮಾರ್ಟಾಲಿಟಿ ಇದೆ. ಅಂತ ಪದವಿಗೆ ಕ್ರಿಸ್ತನು ಒಯ್ಯಲ್ಪಟ್ಟ. ಈಗ ಸೇಟನ್ ಏನ್ ಮಾಡ್ದ, ಅಲ್ಲೇ ಅವನ್ನಾದ್ರೂ ಏನು ಮಾಡಕ್ಕಾಗಿಲ್ಲ. ಇಸ್ರೇಲ್ ಎತ್ತವ್ರ ಇವಳು ತಾನೇ ಎತ್ತಿದ್ದು, ಇವಳನ್ನಾರು ನಾನು ಶಿಕ್ಷಿಸ್ತೇನೆ, ಹಿಂಸೆ ಕೊಡ್ತೀನಿ ಅಂತ ಪ್ರಯತ್ನ ಮಾಡ್ತಾನೆ. ಅದನ್ನೇ ಸತ್ಯವೇದದಲ್ಲಿ ಒಂದು ಮಹಾ ಸಂಕಟದ ದಿನ ಅಂತ ಹೇಳಿದ್ರು. ಅವನೇನ್ ಮಾಡ್ತಾನೆ, ತನ್ನ ಅಧಿಕಾರವನ್ನ, ತನ್ನ ಶಕ್ತಿಯನ್ನ, ತನ್ನ ಸಿಂಹಾಸನವನ್ನ ಮೃಗ ಕೊಟ್ಟ, ಅಂದ್ರೆ ಆಂಟಿ ಕ್ರಿಸ್ಟ್ ಎಬ್ಬಿಸ್ತಾರೆ. ಅದನ್ನ ಮತ್ತಾಯ 24ನೇ ಅಧ್ಯಾಯದಲ್ಲಿ 15ರಲ್ಲಿ ಒಂದು ವಚನ ಇದೆ, 24-15. ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ಹೇಳಿರ್ತಕ್ಕಂಥ ಹಾಳು ಮಾಡುವ ಅಸಹ್ಯ ವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತಾಗ ಯೂದಾಯದಲ್ಲಿರೋರು ಅರಣ್ಯಕ್ಕೆ ಹೊಡೋಗ್ಲಿ ಅಂದ್ರು. ಅದನ್ನೇ ಇಲ್ಲಿ ಪ್ರಕರಣ ಗ್ರಂಥದಲ್ಲಿ ಈಗ ಅದರ ವಿವರಣೆ ಇದೆ. ಅರಣ್ಯಕ್ಕೆ ಹೊಡೋಗೋದು ಅಂದ್ರೆ ಏನು, ಈ ಘಟಸರ್ಪಕ್ಕೆ ಅಂದ್ರೆ ಈ ಸೇಟನ್ ಮತ್ತೆ ಕ್ರೈಸ್ತ ವಿರೋಧಿಗೆ ಇಂದ ನೀನು ರಕ್ಷಣೆ ಹೊಂದ್ಕೊಳ್ಳೋದಕ್ಕೆ ನಿನ್ಗೆ ಈ ಹಿಂದೆ ರೆಫ್ಯೂಜಿಸ್ ಕ್ಯಾಂಪ್ ಮಾಡಿದ್ರು ಹಳೆ ಒಡಂಬಡಿಕೆಯಲ್ಲಿ. ಆ ಥರ ನೀನು ತಪ್ಪಿಸ್ಕೊಂಡು ನೀನು ಅರಣ್ಯದಲ್ಲಿರಬೇಕು. ಇವಾಗ ಅದನ್ನು ಓದ್ಬೋಣ, ಅವಾಗ ಅರ್ಥ ಆಗ್ಬಿಡುತ್ತೆ. ಹಾಗಾದ್ರೆ ಅದೇನು ಮಾಡಿದ್ರು, ಆ ಮಗುವನ್ನು ನುಂಗಿ ಬಿಡಬೇಕೆಂದು ಘಟಸರ್ಪ ಅಲ್ಲೇ ಕಾದಿತ್ತು. ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳ್ತಕ್ಕಂಥ ಒಂದು ಗಂಡು ಮಗುವನ್ನು ಎತ್ತಳು. ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತ್ತು. ಅಲ್ಲಿಗೆ ಕ್ರಿಸ್ತನ ಆರೋಹಣವಾಗೋಯ್ತು, ಪುನರುತ್ಥಾನಾಗಿ ಪರಲೋಕಕ್ಕೆ ಹೋಗ್ಬಿಟ್ರು.
ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದರು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು. ಇದೊಂದು ಸೀನ್, ಇದು ಎರಡನೇ ಸೀನ್. ಹಾಗಾದ್ರೆ ಈ ಅರಣ್ಯ, ಈ ಸ್ತ್ರೀ ಅಂದ್ರೆ ಇಸ್ರೇಲು. ಈ ಆಂಟಿ ಕ್ರೈಸ್ಟ್ಗೆ, ಕ್ರೈಸ್ತ ವಿರೋಧಿಗೆ 7 ವರ್ಷ ದೇವರು ಕೊಟ್ಟಿದ್ದಾರೆ. ಆ ಮೊದಲನೇ ವರ್ಷನೇ ಮುದ್ರೆಗಳು ಹೊಡೆಯೋದು, ತುತ್ತೂರಿ ಎಲ್ಲ. ಎರಡನೇ 3 ವರ್ಷನೇ ಮಹಾಸಂಕಟ. ಕ್ರಿಸ್ತನು 24ನೇ ಅಧ್ಯಾಯ 15ರಲ್ಲಿ ಹೇಳಿರ್ತಕ್ಕಂಥದ್ದು ಮಹಾಸಂಕಟ. ಆ ಮಹಾಸಂಕಟದಿಂದಲ್ಲಿ ಹೆಚ್ಚು ಹಿಂಸೆ ಆಗ್ತಕ್ಕಂಥದ್ದು ಇಸ್ರೇಲ್ಗೆ. ಯಾಕೆಂದ್ರೆ ಸಭೆ ಎತ್ತಲ್ಪಟ್ಟಿರ್ತದೆ, ಇಸ್ರೇಲ್ ಸಿಕ್ಕಾಕೊಳ್ಳುತ್ತೆ. ಆದ್ರೆ ಇಸ್ರೇಲ್ನಲ್ಲೂ ನೀತಿವಂತರಿದ್ದಾರೆ. ಅದು ನಾವು ಜಕರ್ಯ 14ನೇ ಅಧ್ಯಾಯದಲ್ಲಿ ಮಿಕ್ಕಾದವರಿಗಾಗಿ ಯಾವೇ ಬಂದು ಯುದ್ಧ ಮಾಡುವಂದ್ರೆ ಏನ್ ಮಾಡ್ತಾರೆ ಆ ಸಜ್ಜನರು, ನಿಜವಾಗ್ಲೂ ಇಸ್ರೇಲ್ಸು. ಅವರು ಇವತ್ತಿಗೂ ತಂದೆ ಆದ ದೇವರನ್ನ, ಯಾಶುವ ಮಿಶಾಯನ್ನ ಅವರು ನೀತಿವಂತರಾಗಿ ಆರಾಧನೆ ಮಾಡ್ತಕ್ಕಂಥವ್ರು. ಅವ್ರನ್ನ ಗುರುತ್ತಾರೆ ರೆಮನೆಂಟ್ ಕ್ಲಾಸ್ ಅಂತ, ಶೇಷಭಾಗ. ಅವ್ರಿಗೆ ಆ ಸ್ತ್ರೀಗೆ 2 ರೆಕ್ಕೆ ಕೊಡ್ತು. ಅವಳು ವೇಗವಾಗಿ ಅರಣ್ಯಕ್ಕೆ ಹೊರಟದ್ದು. ಅಲ್ಲಿ ಅವಳಿಗೆ ಏನಾಗಬೇಕು, ಆಕೆಗೆ ಪೋಷಣೆಯಾಗಬೇಕು. ನೋಡಿ, ಇಲ್ಲಿ ಒಂದು ರೆಫರೆನ್ಸ್ ನಾವು ಕೊಡೋಣ. ಹಿಂದೆ ಏನಾಗಿತ್ತು ಅಂತ ನಾವು ಹೇಳಿದ್ರೆ, ಇದು ಯಾವೇ ದೇವರು ಇಸ್ರೇಲ್ನ ಈಜಿಪ್ಟ್ನಲ್ಲಿ ಆ ಮಹಾ ಸಂಕಟದಿಂದ ಬಿಡಿಸಿದ್ರು. ಬಿಡಿಸಿ ಅವ್ರನ್ನ ಈಜಿಪ್ಟಿಂದ ಹೊರತಂದು ಕೆಂಪು ಸಮುದ್ರವನ್ನು ದಾಟಿಸಿ 40 ವರ್ಷ ಕಾಡಿನಲ್ಲಿ ಅವ್ರನ್ನ ಕಾಪಾಡಿ ಅವರಿಗೆ ಪರಮಕಾನ ಅಂತ ಸೇರಿಸಿದ್ರು. ಅವಾಗ ಒಂದು ಮಾತು ಹೇಳ್ತಾರೆ ನೋಡಿ, ಇಲ್ಲಿ ವಿಮೋಚನ ಕಾಂಡ 19ನೇ ಅಧ್ಯಾಯ 4ನೇ ವಚನ. ಇದನ್ನೆಲ್ಲ ನಾ ಬಾಯಿ ಹೇಳ್ಬಿಟ್ರೆ 1-2 ವರ್ಷದಲ್ಲಿ ಬಿಟ್ಟೋಗುತ್ತೆ, ಓದ್ಬೇಕದ್ನ. ಅಲ್ಲಿಗೆ ಏನಂತ ಹೇಳ್ತಾರೆ, ನೀನು ಯಾಕೋಬನ ಮನೆಯವರಾದ ಇಸ್ರೇಲರಿಗೆ ಈ ಮಾತುಗಳನ್ನು ಹೇಳಬೇಕು. ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದೆನೋ, ಹದ್ದು ತನ್ನ ಮರಿಯನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ, ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಹೌದು, ಅಂದ್ರೆ ನಿಬಂಧನೆ ಕೊಡಕ್ ಮೊದಲು ಹಿಂಗಂತಾರೆ, ನೋಡು ನಾನೇನ್ ಮಾಡ್ತೀನಿ ಅಂದ್ರೆ, ನಾನು ಅವ್ರನ್ನ ಹೇಗೆ ನಾನು ಈಜಿಪ್ಟಿಂದ ಒಂದು ಹದ್ದು ತನ್ನ ರೆಕ್ಕೆಗಳ ಮೇಲೆ ಅವ್ರನ್ನ ಕೂರಿಸ್ಕೊಂಡು ಹೇಗೆ ಹೋಯ್ತೋ, ಆ ಥರ ನಾನು ಏನ್ ಮಾಡ್ತೀನಿ, ಅವ್ರನ್ನ ನಾನು ಕಾಪಾಡಿದ್ನಲ್ಲ, ನೀವು ನೋಡಿದ್ದೀರಲ್ಲ. ಇಲ್ಲೂ ಅಷ್ಟೇ ಇಸ್ರೇಲ್ ಹಿಂಗ್ ಕಾಪಾಡ್ತಾರೆ ಅಂದ್ರೆ, ಆ ಛಾಯಾರೂಪದಲ್ಲಿ ಅದಕ್ಕೆ 2 ರೆಕ್ಕೆಗಳು ಕೊಡಲ್ಪಡ್ತು. ಅಂದ್ರೆ ವೇಗವಾಗಿ ನೀವು ಆ ಏದೋಮ್ನಲ್ಲಿರ್ತಕ್ಕಂಥ ಬೋಜ್ರಾ, ಅದರ ಬಗ್ಗೆ ಹಿಂದೆ ಪ್ರಸ್ತಾವ ಮಾಡಿದರೆ, ಬೋಜ್ರಾನು ಒಂದು ಬ್ಯೂಟಿಫುಲ್ ಲೆಸನ್. ಆ ಬೋಜ್ರಾ ಅಲ್ಲಿ ದೇವರವ್ರನ್ನ ಸ್ಥಳವನ್ನು ಸಿದ್ಧ ಮಾಡಿದಾರಂತೆ. ದೇವರು ಏನ್ ಮಾಡಿದ್ರಂತೆ, ಅದಕ್ಕೆ 1260 ದಿನಗಳು ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದನು. ದೇವರಲ್ಲಿ ಸ್ಥಳವನ್ನು ಸಿದ್ಧ ಮಾಡಿಬಿಟ್ಟಿದ್ರು. ಅದೇ ಬೋಜ್ರಾ, ಅದು ಏದೋಮ್ನಲ್ಲಿರ್ತಕ್ಕಂಥ ಬೋಜ್ರಾ. ಅದು ಬರೀ ಕೆಂಪು ಬಂಡೆಕಲ್ಲಿಂದ ಕೂಡಿರ್ತಕ್ಕಂಥ ಒಂದು ಅದನ್ನ ಶೀಪ್ ಕಾಟ್ ಅಂತ, ಅಂದ್ರೆ ಒಂದು ಕುರಿಗಳನ್ನ ಸಾಕ್ತಕ್ಕಂಥ ಒಂದು ಕೊಟ್ಟಿಗೆ ತರ. ಅಲ್ಲಿ ಒಂದು ಸಣ್ಣದೊಂದು ಹುಲ್ಲು ಬೆಳೆಯಲ್ಲ, ಹಸರು ನೋಡಂಗೆಲ್ಲ, ಮಳೆ ಬರಲ್ಲ, ಕೆಂಪಾದ ಬಂಡೆಗಳು. ಅಲ್ಲಿರೋ ಶೆಕೆ ತಡೆಯೋಕ್ಕಾಗಲ್ಲ. ಅದ್ರ ಸುತ್ತಲೂ ದೊಡ್ಡ 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 ಪರ್ವತಗಳಿದೆ. ಅಲ್ಲಿಟ್ಟು ಅವರಿಗೆ 1260 ದಿನಗಳು ಸರ್ಪದ ಮರೆಯಾಗಿ ಅವ್ರಿಗೇನಾಗಬೇಕು, ಪೋಷಣೆಯಾಗಬೇಕು. ಹಾಗಾದ್ರೆ ಆ ಸರ್ಪಕ್ಕೆ ಮರೆಯಾಗಿ ಪೋಷಣೆ ಅಂದ್ರೆ, ಆ ಸೇಟನ್ನು, ಈ ಆಂಟಿ ಕ್ರೈಸ್ಟ್ ಇಂದ ಅವ್ರನ್ನ ಎಷ್ಟು ದಿನ ಅಂದ್ರೆ, ಮೊದಲನೇ 7.5 ವರ್ಷ ಮುಗಿದ್ರೆ, ಎರಡನೇ 3.5 ವರ್ಷದಲ್ಲಿ ಮಹಾಸಂಕಟ ಬರುತ್ತೆ. 3.5 ವರ್ಷವನ್ನು ದಿನಕ್ಕೆ ಕನ್ವರ್ಟ್ ಮಾಡಿದ್ರೆ 1260 ದಿನ ಅಥವಾ 42 ತಿಂಗಳು. ಅಲ್ಲಿವರೆಗೆ ಈ ಸೇಟನ್ ಅವ್ರನ್ನ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಅವ್ರನ್ನ ಅಲ್ಲಿ ಇಟ್ಟರಂತೆ ದೇವರು. ಅದಕ್ಕೆ 1260 ದಿನ ಸರ್ಪಕ್ಕೆ ಮರೆಯಾಗಿ ಅವ್ರನ್ನ ಏನ್ ಮಾಡಬೇಕು, ದೇವರು ಅವರಿಗೆ ಅಲ್ಲಿಗೆ ಹೋಗ್ಬಿಡ್ತಾರೆ. ಇದ್ದಕ್ಕಿದ್ದು ಆಂಟಿ ಕ್ರೈಸ್ಟ್ ನೋಡ್ತಾ ಮಾಡಿ ಇಷ್ಟು ಜನ ಇಸ್ರೇಲ್ ಹಿಂಗ್ ಮಾಯ ಆಗ್ಬೇಕು. ಆದ್ರೆ 3.5 ವರ್ಷ ಅವ್ರು ಎಲ್ಲಿದ್ದಾರೆ ಗೊತ್ತಾಗಲ್ಲ. 3.5 ವರ್ಷ ಆದ್ಮೇಲೆ ಆ ಗೂಢಾಚಾರ ಅವರೆಲ್ಲ ಬೋಜರಾದಲ್ಲಿದ್ದಾರೆ, ಬೋಜರಾದಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ ಅಂದಾಗ ಅವನು ದಂಡೆತ್ತಿ ಬರ್ತಾನೆ. ಅಲ್ಲಿ 3.5 ವರ್ಷ ಮುಗಿದಿರುತ್ತೆ, ಅಲ್ಲಿಗೆ ಒಂದು 7 years ಮುಗಿದಿರುತ್ತೆ. ದೊಡ್ಡ ದಂಡನ್ ತಗೊಂಡು ಬೋಜರಾ ಕಡೆಗೆ ಬರ್ತಾನೆ ಇವ್ರನ್ನ ಅಟ್ಯಾಕ್ ಮಾಡಕ್ಕೆ. ಆಗ ಇಸ್ರೇಲ್ ಜನ ಏನು ಮಾಡಕ್ಕಾಗದೆ ತಂದೆ ಆದ ದೇವ್ರನ್ನ ಪ್ರಾರ್ಥನೆ ಮಾಡ್ತಾರೆ. ಅದು ಎಲ್ಲಿದೆ ಗೊತ್ತೇ, ಮತ್ತೆ 23ನೇ ಅಧ್ಯಾಯದಲ್ಲಿದೆ. ಅಲ್ಲಿ ಕ್ರಿಸ್ತನು ಆ ಒಂದು ಕುರಿ ಬಾಗಿಲಿನಿಂದ ಜೆರುಸಲೇಮ್ಗೆ ಪ್ರವೇಶ ಮಾಡುವಾಗ ದೂರದಿಂದ ಜೆರುಸಲೇಮ್ನ ನೋಡಿ ಹತ್ತು ಬಿಟ್ರಂತೆ.
ಜೆರುಸಲೇಮೇ ಜೆರುಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ತನ್ನ ನಿಮ್ಮನ್ನ ಹೇಗೆ ಒಂದು ಕೋಳಿ ತನ್ನ ರೆಕ್ಕೆಗಳಲ್ಲಿ ಆ ಮರಿಗಳನ್ನ ರಕ್ಷಣೆ ಮಾಡ್ತೋದು, ಅದರ ರಕ್ಷಣೆ ಮಾಡುವ ಮನಸ್ಸಿತ್ತು, ನಿಮಗೆ ಮನಸ್ಸಿರಲಿಲ್ಲ. ನಿಮ್ಮ ದೇಶವು ನಿಮಗೆ ಬರಿದಾಗಿ ಬಿಟ್ಟಿದೆ. ನೀವು ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಅಂತ ನೀವು ಅನುಭವವರಿಗೆ ನೀವು ನನ್ನನ್ನು ನೋಡದೇ ಇಲ್ಲ. ಆ ಪ್ರವಾದನೆ ಈಗ ನೆರವೇರ್ತದೆ. ಆ ಬೋಜರಾದಲ್ಲಿ ಅವ್ರು 3.5 ವರ್ಷ ಆಗಿ ಆಂಟಿ ಕ್ರೈಸ್ತ ವಿರೋಧಿ ದಂಡೆತ್ತಿಯವ್ರನ್ನ ಅಟ್ಯಾಕ್ ಮಾಡಕ್ ಬಂದಾಗ ಇಸ್ರೇಲ್ ಜನ ದಾರಿ ಕಾಣದೆ ಯಾವೇ ದೇವರೇ ಮೆಷಾಯನ ಕಳಿಸು ಅಂತ ಅಲಗ್ತಾರಂತೆ, ಪ್ರಲಾಪಿಸ್ತಾರೆ. ಅಲ್ಲಿಗೆ ಈ ಕ್ರಿಸ್ತ ಹೇಳಿದ ಮಾತು ಇಲ್ಲಿ ಪೂರ್ಣ ಆದಾಗ ಕ್ರಿಸ್ತನ 2ನೇ ಬರೋಣ ವಿಜೃಂಭಣೆಯಿಂದ ಆಗುತ್ತೆ. ಅದೇ ಪ್ರಕರಣ 19ನೇ ಅಧ್ಯಾಯ. ಅವ್ರು ಡೈರೆಕ್ಟ್ ಆಗಿ ಎಲ್ಲಿಗೆ ಬರ್ತಾರೆ? ಕ್ರಿಸ್ತ ಬೋಜರಾಗಿ ಬರ್ತಾರೆ. ಆ ಕಡೆಯಿಂದ ಕ್ರೈಸ್ತ ವಿರೋಧಿ ಇವ್ರು ಎದುರಿಗೆ ದಂಡೆತ್ತು ಬರ್ತಿದ್ದಾನೆ. ಇವರು ಇಬ್ಬಾಯಿ ಕತ್ತಿನ ಬಾಯಿನಲ್ಲಿ ಇಟ್ಕೊಂಡು ಈ ಕಡೆಯಿಂದ ಹೋಗ್ತಿದ್ದಾರೆ. ಅವನನ್ನ ಹಿಮ್ಮೆಟ್ಟಿ ಆ ಸೈನಿಕ ಹೇಗೆ ಹೊಡಿತಾರೆ ಅಂದ್ರೆ, ಬೋಜರಾದಿಂದ ಜೆರುಸಲೇಮ್ಗೆ 200 ಕಿಲೋಮೀಟರ್, 200 ಮೈಲಿ ಅಂತ ಇಟ್ಕೋಣ. ಅಲ್ಲಿ 5 ಅಡಿ ಅಂದ್ರೆ ಒಂದು ಕುದುರೆ ಜೀನ್ಸ್ ಅಂದ್ರೆ ಕುದುರೆ ಲಗಾಮ್ ಅಷ್ಟು ಎತ್ತರ, 200 ಮೈಲಿ ದೂರ ರಕ್ತ ಹೆಪ್ಪುಗಟ್ಟಿತ್ತಂತೆ. ರಕ್ತದ ಸಮುದ್ರ ಹೇಗೆ ಹೊಡೆದಿರ್ಬೋದು ಅವ್ರನ್ನ, ಎಷ್ಟು ಹತ್ಯೆ ಆಗಿರ್ಬೋದು. ಆ ಯುದ್ಧದ ತೀವ್ರತೆಯನ್ನು ವಿವರಿಸ್ತಾರೆ. ಆ ರೀತಿ ಆಗುತ್ತೆ. ಹಾಗಾದ್ರೆ ಇಲ್ಲಿ ನಾನು ಮುಂದುವರೆದೆಲ್ಲ ಹೇಳಿಬಿಟ್ಟೆ. ಆದ್ರೆ ಅವ್ರಿಗೇನಾಯ್ತು, ಅದಕ್ಕೆ ಸ್ಥಳವನ್ನು ಸಿದ್ಧ ಮಾಡಿದ್ದನು. ಇದು 2ನೇ ಸೀನ್. ಈಗ 3ನೇ ಸೀನ್ ಅಂದ್ರೆ ಒಂದೊಂದು ಲಕ್ಷಣ ಪರಲೋಕದಲ್ಲಿ ಮಹಾಲಕ್ಷಣ ಕಾಣಿಸ್ತು ಅಂದ್ರಲ್ಲ. ಈಗ 3ನೇದು, ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನಿಗೂ ಅವನ ದೂತರಿಗೂ ಘಟಸರ್ಪದ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಆತನ ದೂತನು ಯುದ್ಧದಲ್ಲಿ ಸೋತು ಹೋದರು. ಇದಿನ್ನೂ ಆಗಿಲ್ಲ, ಈ ಸೀನ್ ಆಗಿಲ್ಲ. ಯಾಕಂದ್ರೆ ಆಂಟಿ ಕ್ರೈಸ್ಟ್ ದಿನ ಪ್ರಾರಂಭ ಆದಾಗ ಆಗ ಪರಲೋಕದಲ್ಲಿ ಮಿಕಾಯೇಲನಿಗೂ ಅವನಿಗೆ ದೂತರಿಗೂ, ಘಟಸರ್ಪನು ಅವನ ದೂತರಿಗೂ ಯುದ್ಧ ಆಯ್ತಂತೆ ಪರಲೋಕದಲ್ಲಿ. ಆಗ ಮಿಕಾಯೇಲ್ ಅವನ ದೂತರು ಘಟಸರ್ಪ, ಆದರೆ ಸೇಟನ್ಗೂ ದೂತರಿದ್ರ ಅಂದ್ರೆ ಇಲ್ಲೇ ಹೇಳಿದ್ರಲ್ಲ, ಬಾಲದಲ್ಲಿ ಎಳೆದು 1ನೇ 3 ಭಾಗ ದೇವದೂತರು ದುರಾತ್ಮರು ಅವರು ಇವನ ಜೊತೆ ಇದ್ರು ಸೈನಿಕರು. ಯುದ್ಧ ಆಯ್ತು ಪರಲೋಕದಲ್ಲಿ. ಆಗ ಮಿಕಾಯೇಲ್ನವನ ದೂತರು ಘಟಸರ್ಪ ಅವನ ದೂತನ್ನ ಸೋಲಿಸಿದ್ರು. ಘಟಸರ್ಪ ಅವನ ದೂತರು ಭೂಮಿಗೆ ದೊಬ್ಬಲ್ಪಟ್ಟರು. ಯಾಕಂದ್ರೆ ಅವನು ಬಂದ್ರೇನೆ, ಆಂಟಿ ಕ್ರೈಸ್ಟ್ ಬಂದು ಭೂಲೋಕದಲ್ಲಿ ಸೇರ್ಕೊಂಡ್ಬಿಟ್ಟಾಗ್ಲೇನೆ ಅವನು ಆ ಒಂದು ಆಂಟಿ ಕ್ರೈಸ್ತ ವಿರೋಧ ಮನುಷ್ಯ, ಅವನು ಸೂಪರ್ ಹ್ಯೂಮನ್ ಹೇಗಾಗ್ಬಿಡ್ತಾನೆ. ಆ ಘಟಸರ್ಪ ಇವನಿಗೆ ಅಧಿಕಾರವನ್ನ, ಶಕ್ತಿಯನ್ನ, ಸಿಂಹಾಸನವನ್ನ ಕೊಡ್ತದೆ. ಅಲ್ಲಿಗೆ ಸೇಟನ್ ಭೂಲೋಕದಲ್ಲಿ ಪರ್ಮನೆಂಟ್ ಆಗಿದ್ರೆ ಆಗುತ್ತೆ. ಅದು ಅಂತ್ಯ ಇದೇ ತರ ಆಗುತ್ತೆ. ನಾವು ಮುಂದಕ್ಕೆ ನೋಡೋಣ. ಮತ್ತು ಪರಲೋಕದಲ್ಲಿ ಅವನಿಗೆ ಸ್ಥಾನವು ತಪ್ಪಿ ಹೋಯಿತು. ಅಲ್ಲಿಗೆ ಇಲ್ಲಿ ಈಗಲೂ ಪರಲೋಕಕ್ಕೆ ಹೋಗಿ ಬರ್ತಾ ಇದ್ದಾನೆ. ನೀವು ಇದನ್ನೆಲ್ಲಿ ನೋಡ್ತೀರಿ? ಯೋಬ 1ನೇ ಅಧ್ಯಾಯದಲ್ಲಿ ನೋಡ್ತೀರಿ, 1ರಿಂದ ಕೆಲವು ವಚನಗಳು. ಒಂದು ದಿನ ಯಾವೇ ದೇವರು ತನ್ನ ಪರಲೋಕದಲ್ಲಿ ಕೂತಿದ್ದಾಗ ಅವರನ್ನ ಕಾಣಲು ಬಹಳ ದೇವದೂತರು ಅವ್ರ ಜೊತೆ ಬಂದ್ರು. ಆ ದೇವದೂತರು ಅವರ ಆಸ್ಥಾನಕ್ಕೆ ಬಂದ್ರಂತೆ. ಅವರ ಜೊತೆಯಲ್ಲಿ ಸೇಟನ್ನು ಬಂದಂತೆ. ಆವಾಗ ದೇವರು ಕೇಳಿದ್ರೆ, ನೀನು ಎಲ್ಲಿಂದ ಬಂದಿ? ನಾನು ಭೂಲೋಕದಲ್ಲಿ ಅಲ್ಲಿ ಇಲ್ಲಿ ಸಂಚರಿಸ್ತಾ ಓಡಾಡ್ಕೊಂಡು ಇಲ್ಲಿ ಬಂದಿದ್ದೀನಿ, ಅಲ್ಲಿ ಇಲ್ಲೆಲ್ಲ ಸಂಚರಿಸ್ತಿದ್ದೀನಿ. ಆಗ ದೇವರು ಕೇಳಿದ್ರು, ಒಬ್ಬ ನೀತಿವಂತ ಅಂತ ನಂಬಿಕಸ್ಥ ಅಂತ ಪ್ರಾಮಾಣಿಕ ಯೋಬನ್ ನೋಡ್ದ? ಈ ಭೂಲೋಕದಲ್ಲಿ ಅಂತ ಒಬ್ಬ ನಂಬಿಕಸ್ಥ ಎಲ್ಲೂ ಇಲ್ಲ ಅಲ್ವಾ ಅಂದಾಗ ಒಂದು ಡೈಲಾಗ್ ಆಗ್ತದೆ. ಅವನು ಹೇಳ್ತಾನೆ, ಹೌದೌದು, ನೀನೊಂದು ಬೇಕಾದಷ್ಟು ಸೊತ್ತು ಎಲ್ಲ ಕೊಟ್ಟು ಐಶ್ವರ್ಯ ಎಲ್ಲ ಬಹಳ ಶ್ರೀಮಂತನಾಗಿಟ್ಟು ಅವನ ಎಲ್ಲ ಸೊತ್ತುಗಳಿಗೆ ಬೇಲಿ ಹಾಕಿದ್ಯಾ, ಅದಕ್ಕೆ ಅವನು ನಿನ್ನನ್ನ ಆರಾಧಿಸ್ತಾನೆ, ನೀನು ಗೌರವಿಸ್ತಾನೆ, ಅದನ್ನೆಲ್ಲ ಕಿತ್ಕೋ ಗೊತ್ತಾಯ್ತದೆ ಅಂತ ಒಂಥರ ಹೇಳಿಸ್ತಾನೆ. ಆಮೇಲೆ ದೇವರು ನಿನಗೆ ಕೊಡ್ತೀನಿ ಅಧಿಕಾರ, ಅವನ ಪ್ರಾಣ ಬಿಟ್ಟು ಅವ್ನಿಗೆ ಏನಾದ್ರು ಶಿಕ್ಷೆ ಕೊಡು, ಪರೀಕ್ಷೆ ಮಾಡೋದು ಯೋಬನಿಗೆ ಆಗಿರ್ತಕ್ಕಂಥ ಸಂಕಟ. ಅದು ಯೋಬನ ಚರಿತ್ರೆ ಓದಬೇಕು. ಈಗ ಅದನ್ನ ಬಗ್ಗೆ ಹೆಚ್ಚು ಪ್ರಸ್ತಾವ ಮಾಡೋದು ಬೇಡ, ಸಬ್ಜೆಕ್ಟ್ ಬೇರೆ ಆಗ್ಬಿಡುತ್ತೆ. ಆಗ ಏನಾಯ್ತಂತೆ, ಅವನಿಗೆ ಪರಲೋಕದಲ್ಲಿ ಸ್ಥಾನವು ತಪ್ಪಿ ಹೋಯಿತು. ಆವಾಗಿಂದ ಸೇಟನ್ನು ಪರಲೋಕಕ್ಕೆ ಹೋಗಕ್ಕಾಗಲ್ಲ, ಅವನ ಜೊತೆ ಇದ್ದ ಇದು ದುರಾತ್ಮ ಸೇನೆಗಳು ಪರಲೋಕಕ್ಕೆ ಹೋಗಲ್ಲ. ಆವಾಗ ನೋಡಿ, ಅವಾಗ ಏನಾಯ್ತಂತೆ, ಭೂಲೋಕವನ್ನೆಲ್ಲ ಮರಳುಗೊಳಿಸುವ ಮಹಾಘಟ ಸರ್ಪನು ಅಂದರೆ ಪಿಚಾಚನು, ಸೈತಾನ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಒಂದು ಮಹಾಶಬ್ದ ಹೇಳಿತು, ಅದು ಈಗ ಜಯವು, ಶಕ್ತಿಯು, ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವರಿಗೆ ಅಧಿಕಾರವು ಈಗ ಸ್ಥಾಪನವಾಯಿತು. ಹಗಲಿರಲು ನಮ್ಮ ಸಹೋದರನ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂತರುಗಳು ದೊಬ್ಬಿಸಲ್ಪಟ್ಟವರು. ಅವರು ಪ್ರಾಣದ ಮೇಲೆ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆದೆ ಯಜ್ಞದ ಕುರಿಯಾದ ಆತನ ರಕ್ತದ ಬಲದಿಂದ, ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು.
ಆಗ ಅವನ ಧ್ವನಿ ಆಯ್ತಂತೆ. ಇನ್ನು ಸೇಟನ್ನು ಪರಲೋಕದಿಂದ ದೊಬ್ಬಲ್ಪಟ್ಟ, ಅವನ ಜೊತೆ ಇದ್ದ ದುರಾತ್ಮ ಸೇನೆಗಳು ದೊಬ್ಬಲ್ಪಡ್ತು, ಭೂಮಿಗೆ ಬಿದ್ದುಬಿಡ್ತು. ಈಗ ಪರಲೋಕದಲ್ಲಿ ಸ್ಥಾನ ತಪ್ಪೋಯ್ತು. ಆಗ ಒಬ್ಬ ದೇವದೂತ ಹೇಳ್ತಾನೆ, ಪರಲೋಕವೇ, ಇದರಲ್ಲಿ ವಾಸಿಸುವವರೇ ಹರ್ಷಗೊಳ್ಳಿರಿ. ಪರಲೋಕದಲ್ಲಿ ಇನ್ನೂ ಸೇಟನ್ ಇಲ್ಲ, ಕ್ಲೀನ್ ಆಗೋಯ್ತು, ಪರಲೋಕ ಶುದ್ಧ ಆಗೋಯ್ತು. ನಾಕೊತ್ತು ಬಂದು ಬಂದು ಭೂಲೋಕದಲ್ಲಿ ನಿನ್ ದೇವ್ ನೋಡಿ, ಆ ಯೋಬನಿಗೆ ಹೆಂಗಂತ ಹೇಳ್ದ, ಆ ದೇವದೂತರೆಲ್ಲ ದಿನಾ ದೂರ ಹೇಳ್ತಾ ಇದ್ದಾರೆ ಅಂತ, ಅವ್ರು ಯಾರು ಇಲ್ಲ, ಕ್ಲೀನ್, ಹೆವನ್ ಇಸ್ ಕ್ಲೆನ್ಸ್ಡ್. ಆದರೆ ಭೂಲೋಕಕ್ಕೆ ಬಿದ್ದುಬಿಟ್ಟ. ಇಲ್ಲಿ ಗಂಟ ಭೂಲೋಕಕ್ಕೂ ಪರಲೋಕಕ್ಕೂ ಸೇಟನ್ನು ಹೊಂದಿದ್ರು, ಓಡಾಡ್ತಿದ್ರು. ಈಗ ಪರ್ಮನೆಂಟ್ ಭೂಮಿಗೆ ಬಂದ್ಬಿಟ್ಟು, ಅದಕ್ಕೆ ಪರಲೋಕದಲ್ಲಿ ಹರ್ಷಧ್ವನಿ ಆದರೂ ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಸೈತಾನನು ತನಗಿರುವ ಕಾಲವನ್ನು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿದ್ದಾನೆ ಎಂಬುದನ್ನು ಹೇಳಿತು. ಘಟಸರ್ಪನು ತಾನು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದಿರುವುದನ್ನು ಕಂಡು ಗಂಡು ಮಗನು ಹೆತ್ತ ಸ್ತ್ರೀಯನ್ನು ಹಿಂಸಿಸಿದ್ದಕ್ಕೆ ಅಟ್ಟಿಸಿಕೊಂಡು ಹೋಯಿತು. ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕೆ ಆಕೆಗೆ ದೊಡ್ಡ ಗರುಡ ಪಕ್ಷಿ 2 ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ 1 ಕಾಲ, 2 ಕಾಲ, ಅರ್ಧ ಕಾಲ ಸರ್ಪದ ಮುಖಕ್ಕೆ ಮರೆಯಾಗಿ ಪೋಷಣೆ ಆಗಬೇಕು. ನಾವತ್ತೇ ಹೇಳಿದೆ, 1 ಕಾಲ ಅಂದ್ರೆ 360 ದಿನ, 2 ಕಾಲ ಅಂದ್ರೆ 360, ಅರ್ಧ ಕಾಲ ಅಂದ್ರೆ 180, ಅದು ಟೋಟಲ್ ಆಗಿ 1260 ದಿನ, 3.5 ವರ್ಷ ಘಟಸರ್ಪಕ್ಕೆ ಮರೆಯಾಗಿ ಅದನ್ನು ಇಡಬೇಕು. ಮಹಾ ಸಂಕಟದಲ್ಲಿ ಹೇಗೆ ಸಭೆ ಎತ್ತಲ್ಪಡ್ತದೋ ಅದು ಪರಲೋಕಕ್ಕೆ ಸೇರ್ಕೊಂಡ್ಬಿಡ್ತದೆ ಸಭೆ. ಯಾಕಂದ್ರೆ ಕ್ರಿಸ್ತನ ಮೊದಲಿಗಿತ್ತಿ ಸಭೆ, ಕ್ರಿಸ್ತನ ಶರೀರ. ಅದು ಯೋಹಾನ 14 ನಾನಿರುವ ಕಡೆ ನೀನಿರ್ಬೇಕು ಅಂತ ಇವರು ಕ್ರಿಸ್ತನ ಸಭೆಯನ್ನು ತಗೊಂಡ್ಬಿಡ್ತಾರೆ. ಇಲ್ಲಿ ಇಸ್ರೇಲ್ನಲ್ಲಿ ನೀತಿವಂತರು, ರೆಮನೆಂಟ್ ಕ್ಲಾಸ್, ನಿಜವಾಗ್ಲೂ ದೈವ ಭಕ್ತರು, ಅವ್ರನ್ನೆಲ್ಲ ಭೋಜರಾದಲ್ಲಿರ್ತಾರೆ. ಆ ಭಯಂಕರವಾದ 3.5 ವರ್ಷದಲ್ಲಿ ಇಸ್ರೇಲ್ನಲ್ಲಿ ಈ ತರ ರಕ್ಷಣೆ ಆಗುತ್ತೆ. ಆಗ ಇದೇನ್ ಮಾಡ್ತಂತೆ ಈ ಘಟಸರ್ಪ, ಆ ಒಂದು ಗಂಡು ಮಗುವನ್ನ ಹೆತ್ತಲು, ಅದನ್ನೂ ನಾನು ಕೊಲ್ಲಕ್ಕಾಗ್ಲಿಲ್ಲ, ನುಂಗಕ್ಕಾಗ್ಲಿಲ್ಲ. ಇವಳ ಮೇಲೆ ಯಾರು ಸೇಡ್ ತೀರಿಸ್ಕೊಳ್ಳೋಣಂದ್ರೆ ಇವಳು ಇಲ್ಲ, ಅರಣ್ಯದಲ್ಲಿ ಇಟ್ಟುಬಿಟ್ರು ದೇವರು ಅಂತ. ಆ ಸರ್ಪನು ಸ್ತ್ರೀಯನ್ನು ಬಡಿಸಿಕೊಂಡು ಹೋಗಬೇಕೆಂದು ಆಕೆಗೆ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು. ಆದರೆ ಭೂಮಿಯು ಆ ಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಘಟಸರ್ಪನು ತನ್ನ ಬಾಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದು ಬಿಟ್ಟಿತು. ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳುವ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ಕ್ರಿಸ್ತನನ್ನ ಸೋದರ ಅವಾಗ ಏನ್ ಮಾಡಿದಂತೆ ಸೇಟನು, ಸ್ತ್ರೀ ಮೇಲೆ ನಾನು ಸೇಡು ತೀರ್ಸ್ಕೊಳಕ್ಕಾಗ್ಲಿಲ್ಲ ಅಂತ ತನ್ನ ಬಾಯಿಂದ ಒಂದು ದೊಡ್ಡ ಪ್ರವಾಹವನ್ನೇ ಬಿಟ್ಬಿಟ್ಟ. ಒಂದು ಸಮುದ್ರ ತರ ಅವನು ಪವರ್ಫುಲ್ ಕೆರೂಬು. ಕೆಲವರು ಹೇಳ್ತಾರೆ ಇದು ನಿಜವಾಗ್ಲೂ ಸಮುದ್ರನೇ, ದೊಡ್ಡ ಪ್ರವಾಹವನ್ನು ಬಿಟ್ಬಿಟ್ಟ. ಸ್ತ್ರೀ ಕೊಚ್ಕೊಂಡು ಹೋಗ್ಬಿಡ್ಲಿ ಅದರಲ್ಲಿ, ಬೇಕಾದ್ರೆ ಲಿಟ್ರರಿಯಾಗಿ ತಗೊಂಡ್ರೆ ಇರಬಹುದು ಅನ್ನ. ಅಥವಾ ತನ್ನಲ್ಲಿದ್ರಲ್ಲ ದುರಾತ್ಮ ಸೇನೆಗಳು, ಮಹಾ ದೊಡ್ಡ ಸೈನ್ಯವನ್ನ ಹುಡುಕೋ, ಅವ್ರನ್ನ ಎಲ್ಲೋದ್ರು ಅವ್ರು ಹಿಡಿಯ. ಆದ್ರೆ ದೇವರು ಅದನ್ನ ಸರ್ಪಕ್ಕೆ ಮರೆಯಾಗಿ ಭೋಜರಾದಲ್ಲಿ ಇಟ್ಬಿಟ್ಟಿದ್ರು. ಆಂಟಿ ಕ್ರಿಸ್ಟು ಸೇಟನ್ ಎಷ್ಟೇ ಹುಡುಕಿದ್ರು ಆ ಇಸ್ರೇಲ್ ಜನ, ಅಂದ್ರೆ ನಿಜವಾಗ್ಲೂ ನೀತಿವಂತ ದೈವ ಭಕ್ತರು ಸಿಗಲಿಲ್ಲ. ಅವರಿಗೆ 3.5 ವರ್ಷ ಪೋಷಣೆ ಆಗಬೇಕು. ಅದಕ್ಕೆ 1 ಕಾಲ, 2 ಕಾಲ, ಅರ್ಧ ಕಾಲ ಸರ್ಪಕ್ಕೆ ಇದಕ್ಕೆ ಮರೆಯಾಗಿರೋದಕ್ಕೆ ಪೋಷಣೆ ಮೊದಲೇ ಪ್ರವಾದನೆ, ದೇವರ ಯೋಜನೆ ಇದೆ. ಅವರಲ್ಲೇ ಇರ್ತಾರೆ, ಅಲ್ಲಿ ಭೋಜರಾದಲ್ಲಿರ್ತಾರೆ. ಭೋಜರಾದಿಂದ ಯಾವ ತರ ಕ್ರಿಸ್ತ ಬರ್ತಾರೆ ಅಂತ ನೀವು ಯೆಶಾಯ 63ನೇ ಅಧ್ಯಾಯದಲ್ಲಿ ಓದ್ಕೋಬಹುದು. ಅದು ಬೇರೆ ಪಾಠ. ಅದು ಭೋಜರ 8 ಸ್ಟೇಜಸ್ನಲ್ಲಿ ಯುದ್ಧ ಆಗುತ್ತೆ ಅರ್ಮೆಗದೋನು. ಆಗ ಭೋಜರಾದಿಂದ ಪ್ರಾರಂಭ ಆಗೋದು, ಅದು ಸಪರೇಟ್ ಆಗಿ ಬೇರೆ ಪಾಠ. ಅದನ್ನ ಈ ತರ ಮುಂದುವರಿಸ್ಕೊಂಡು ಹೋದಾಗ ಅದು ಕವರ್ ಆಗುತ್ತೆ. ಆದ್ರಿಂದ ಕ್ರಿಸ್ತನ ಸೋದರ ಈ ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯ ಅತಿ ಮುಖ್ಯವಾದ್ದು. ಇಲ್ಲಿ ನೀವೇ ನೋಡಿದ್ರಲ್ಲ, ಒಂದು ಘಟನೆ ಅಲ್ಲ, ಸುಮಾರು 6-7 ಲಕ್ಷಣಗಳಲ್ಲಿ 6-7 ದೇವರ ಯೋಜನೆಯಲ್ಲಿ ಘಟಿಸ್ಬೇಕಾದ ಘಟನಾವಳಿಗಳು ಈಗ ನಮ್ಗೆ ಅರ್ಥ ಆಯ್ತು. ಇದು ಯಾವುದು ಇನ್ನೂ ನಡೆದಿಲ್ಲ, ಮುಂದೆ ನಡಿಬೇಕಾದ್ದು ಯಾವುದೂ ನಡೆದಿಲ್ಲ. ಆದ್ರೆ ಅರ್ಥೈಸುವಾಗ ಕೆಲವರು ಆಗೋಯ್ತು ಅನ್ನೋದು. ಕ್ರಿಸ್ತ ಬಂದೀಗ 1874, ಅದೇನು ಕ್ರೊನಾಲಜಿ ಅಂತ ಒಂದು ಸಬ್ಜೆಕ್ಟು ತಂದೆ ದೇವ್ರು ಹೇಳ್ತಾರೆ, ಕಾಲ ನನ್ನ ಕಂಟ್ರೋಲ್ನಲ್ಲಿದೆ. ಅದು ಮನುಷ್ಯ ಕೂತ್ಕೊಂಡು ಲೆಕ್ಕ ಹಾಕೋದು ಪೆನ್ ಇಟ್ಕೊಂಡು ಹಿಂಗೆಲ್ಲ ಆಗಿ 1874ನಲ್ಲಿ 6000 ವರ್ಷ ಮುಗ್ದೋಯ್ತು ಅನ್ನೋ ಒಂದು ಪ್ರತಿಷ್ಠಿತವಾದ ಒಂದು ಸಭೆ ಇದೆ. ಹಾಗಾದ್ರೆ ಕ್ರಿಸ್ತ ಬಂದೀಗ ರಾಜ್ಯಭಾರ ಮಾಡ್ತಾ ಇದ್ರೆ ಇದೇ ಮಿಲೇನಿಯಂ ಅಂತಾರೆ. ಅದರಿಂದ ಈಗ ಪೋಸ್ಟ್ ಮಿಲೇನಿಯನಿಸ್ಟ್, ಪ್ರೀ ಮಿಲೇನಿಯನಿಸ್ಟ್, ಪ್ರೀ ಟ್ರಿಬುಲೇಷನಿಸ್ಟ್, ಪೋಸ್ಟ್ ಟ್ರಿಬುಲೇಷನಿಸ್ಟ್ ಅಂತ ಪಂಗಡಗಳಾಗೋಯ್ತು. ಅವರ ಅಭಿಪ್ರಾಯ, ಮನುಷ್ಯನ ಅಭಿಪ್ರಾಯದ ಮೇಲೆ ಈ ಪಂಗಡಗಳಾಗೋಯ್ತು.
ಇನ್ನೊಂದು ಪ್ರತಿಷ್ಠಿತ ಸಂಗಡ, ಇಲ್ಲ 1914 ಮುಗಿದೋಯ್ತು ಈ 6000 ವರ್ಷ, ಈಗ ನಾವು ಮಿಲೇನಿಯಂನಲ್ಲಿದ್ದೀವಿ. ಒಂದು ಪಂಗಡ 1874 ಅಂದ್ರೆ ಇವರು 1014 ಆಗೋಯ್ತು, ನಾವಿರೋದೀಗ ಮಿಲೇನಿಯಂನಲ್ಲಿ. ಇಂಥ ಒಂದು ವಿಪರ್ಯಾಸ, ನಾವೇನು ಮಾಡೋಕ್ಕಾಗಲ್ಲ. ನಾವತ್ತೇ ಹೇಳಿದ್ನಲ್ಲ 2ನೇ ತೆಸಲೋನಿಕ 2:10 ವಚನದಲ್ಲಿ, ಅವರಿಗೆ ಸತ್ಯದ ಮೇಲೆ ಪ್ರೀತಿ ಇರದ ಕಾರಣ ಅವರು ರಕ್ಷಣೆ ಇಲ್ಲದೆ ನಾಶವಾಗುವರು. ದೇವರು ಅವರ ಈ ಒಂದು ರೀತಿ ನೀತಿ ನೋಡಿ ಅವರನ್ನು ಸುಳ್ಳನ್ನೇ ಅವರು ಪ್ರಾಕ್ಟೀಸ್ ಮಾಡೋ ಥರ ಒಂದು ಭ್ರಮೆಯನ್ನು ಅವರಲ್ಲಿ ಉಂಟು ಮಾಡಿದ್ದಾರೆ. ಈ ರೀತಿ ಅವರು ತಮ್ಮ ಅನೀತಿಯಲ್ಲಿ ಕಾಲವನ್ನು ಕಳೆದುಬಿಡ್ತಾರೆ. ಅಂದರೆ ಬೇಕಾದಷ್ಟು ಸಭೆಗಳೆಲ್ಲ ಇದೆ, ಈ ಥರ ತಪ್ಪಾಗಿ ಅರ್ಥೈಸುವ ಸಭೆಗಳಿದೆ. ಅದರ ಬಗ್ಗೆ ನಾವು ಇನ್ನು ಮುಂದಕ್ಕೆ ಪ್ರಸ್ತಾಪ ಮಾಡೋದೇ ಬೇಡ. ದೇವರು ನಮಗೆ ಕೊಟ್ಟಿರತಕ್ಕಂಥ ಪವಿತ್ರಾತ್ಮ ವರದಾನಗಳಿಂದ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ದರಿಂದ ದೇವ್ರ ನಮ್ಗೆ ಸ್ತೋತ್ರ ಆಗಲಿ. ಅಲ್ಲಿಗೆ ನಾವು ಸ್ವಲ್ಪ ಸಮಯದಲ್ಲಿ 12ನೇ ಅಧ್ಯಾಯವನ್ನು ನಾವು ಪರಿಪೂರ್ಣವಾಗಿ ನಾವು ದೇವರ ಒಂದು ಯೋಜನೆಯನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ನಾವು ಅಂಬೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಯವರೆಗೆ ಯಾರ್ಯಾರು ಈ ಒಂದು ದೈವಿಕ ವಾಕ್ಯ ಸಂದೇಶವನ್ನು ಕೇಳಿದ್ರು ನಿಮ್ಗೆಲ್ರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ದೇವರ ನಾಮಕ್ಕೆ ಸ್ತೋತ್ರ.